Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾ ಆಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರ ಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. Praise the Lord. Praise the Lord. Praise the Lord. ಪ್ರಿಯರೇ, ಕರುಣಾಳು ದೇವರ ಕರುಣೆಯಲ್ಲಿ ಈ ದಿನವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಕರುಣಾಳು ದೇವರ ಕರುಣೆ, ಕರ ಹಿಡಿದು ನಮ್ಮನ್ನು ಮುನ್ನಡೆಸುವಂತಹ ದೇವರ ಕರುಣೆ, ನಮ್ಮ ಕಷ್ಟದಲ್ಲಿಯೂ ನಮ್ಮ ನೋವಿನಲ್ಲಿಯೂ ನಮ್ಮ ಅವಶ್ಯಕತೆಗಳಲ್ಲಿಯೂ ನಮ್ಮ ಮೇಲೆ ಕರುಣೆ ತೋರುವಂತಹ ಕರುಣಾಳು ಕರ್ತರ ಕರುಣೆ. ಪ್ರಿಯ ದೇವರ ಕರುಣೆ ನಮ್ಮೆಲ್ಲರ ಜೀವನದಲ್ಲಿ ನಮಗೆ ದೇವರ ಪ್ರತಿಬಿಂಬವಾಗಿದೆ. ಸದಾ ಹೇಗೆ ಒಂದು ನೆರಳು, ಬಿಸಿಲಿನ ಬೆಳಕು ನಮ್ಮ ಮೇಲೆ ಬಿದ್ದು ನೆರಳು ನೆಲದ ಮೇಲೆ ನಮ್ಮೊಡನೆಯೇ ಚಲಿಸುತ್ತಿರುತ್ತದೋ, ಹಾಗೆಯೇ ದೇವರ ಕರುಣೆ ಎಂದಿಗೂ ನಮ್ಮೊಡನೆಯೇ ಇರುತ್ತದೆ. ಆ ದೇವರ ಕರುಣೆಯಲ್ಲಿ ನಾವು ಜೀವಿಸಲು ನಾವು ನಿಜವಾಗಿಯೂ ಭಾಗ್ಯವಂತರಾಗಿದ್ದೇವೆ. ಹೌದು ಪ್ರಿಯರೇ, ಆ ದೇವರ ಆ ಅತ್ಯುನ್ನತವಾದಂತಹ ಕರುಣೆ ಸೂರ್ಯನ ಕಿರಣದಂತೆ, ಸೆಳೆಯು ಲೋಕದಲ್ಲಿ ಬೀಸುವ ಗಾಳಿಯಂತೆ, ಆಕಾಶದಿಂದ ಸುರಿಯುವ ಮಳೆಯಂತೆ ಆಗಿದೆ ಕರುಣೆ. ಆ ದೇವರ ಕರುಣೆಯನ್ನ ನಾವು ನಮ್ಮ ಜೀವನದಲ್ಲಿ ಅನುಭವಿಸಬೇಕು. ಆ ದೇವರ ಕರುಣೆಯ ಮಹತ್ತರವಾದಂತಹ ಅನುಭವಗಳನ್ನು ನಾವು ಕಂಡುಕೊಳ್ಳಬೇಕು. ದೇವರ ಕರುಣೆ ನಿಜವಾಗಿಯೂ ನಮ್ಮನ್ನ ಸಂಪೂರ್ಣತೆಯಾಗಿ ಶುದ್ಧಗೊಳಿಸುವಂಥದ್ದು, ಸವರುವಂಥದ್ದು, ನಮ್ಮ ಮೇಲೆ ದಯೆ ತೋರುವಂಥದ್ದು, ನಮ್ಮ ಅವಶ್ಯಕತೆಗಳನ್ನು ಪೂರೈಸುವಂಥದ್ದು, ಸೌಖ್ಯಪಡಿಸುವಂಥದ್ದು, ಸಮಾಧಾನ ಕೊಡುವಂಥದ್ದು, ಸಂತೋಷ ಕೊಡುವಂಥದ್ದು, ನೆಮ್ಮದಿ ಕೊಡುವಂಥದ್ದು ಆಗಿದೆ. ಹೀಗಿರುವಾಗ ಆ ದೇವರ ಕರುಣೆಯಲ್ಲಿ ನಾವು ಒಂದಾಗಿ ಜೀವಿಸಲಿಕ್ಕೆ ದೇವರು ಈ ದಿನ ನಮಗೆ ಕರೆಯನ್ನು ಕೊಡ್ತಾ ಇದ್ದಾರೆ. ಯೇಸು ಸ್ವಾಮಿ ಈ ದಿನದಲ್ಲಿ ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ ಧ್ಯಾನಿಸಿ ಬರುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ದೇವರ ವಾಕ್ಯ ಹೇಳುತ್ತದೆ, ಸಜ್ಜನರ ಮೇಲೂ ದುರ್ಜನರ ಮೇಲೂ ತಮ್ಮ ಸೂರ್ಯನು ಉದಯಿಸುವಂತೆ ಮಾಡುತ್ತಾರೆ ದೇವರು ಎಂಬುದಾಗಿ. ಪ್ರಿಯರೇ, ಒಳ್ಳೆಯವರು ಕೆಟ್ಟವರು ಎಲ್ಲರ ಮೇಲೆ ದೇವರು ಸೂರ್ಯನ ಕಿರಣವನ್ನು ಉದಯಿಸುತ್ತಾರೆ. ದೇವರು ಯಾರನ್ನು ಕೆಟ್ಟವರು ಎಂಬುದಾಗಿ ನೋಡುವುದಿಲ್ಲ. ಯಾರು ನನಗೆ ಬೇಕಾಗಿರುವ ಇವರು ಒಳ್ಳೆಯವರು ಎಂಬುದಾಗಿ, ಕೆಟ್ಟವರು ಎಂಬುದಾಗಿ ಯಾರನ್ನು ತಾರತಮ್ಯ ಮಾಡುವುದಿಲ್ಲ. ಪ್ರತಿಯೊಬ್ಬರ ಮೇಲೆಯೂ ಸೂರ್ಯನ ಕಿರಣವು ಬೀಳುವಂತೆ ಮಾಡುತ್ತಾರೆ. ಹೌದು ಪ್ರಿಯರೇ, ಯಾಕೆಂದರೆ ಇದೇ ದೇವರ ಪ್ರೀತಿ. ಅನೀತಿವಂತರ ನೀತಿವಂತರ ಮೇಲೂ ಮಳೆಗರೆಯುತ್ತಾರೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಹೌದು, ದೇವರು ಒಳ್ಳೆಯವರ ಮೇಲೂ ಕೆಟ್ಟವರ ಮೇಲೂ ಸಹ ಸೂರ್ಯನ ಕಿರಣ ಉದಯಿಸುವಂತೆ ಮಾಡ್ತಾರೆ. ನೀತಿವಂತರ ಮೇಲೂ ಅನೀತಿವಂತರ ಮೇಲೆಯೂ ಸಹ ಮಳೆಯನ್ನು ಸುರಿಸುವಂತೆ ಮಾಡ್ತಾರೆ. ಹಾಗೆ ನಾವು ದುರ್ಜನರಾಗಿದ್ದರೂ ಸಹ ಸಜ್ಜನರಾಗಿದ್ದರೂ ಸಹ ನಮ್ಮ ಮೇಲೆ ಈ ಲೋಕದಲ್ಲಿ ಗಾಳಿಯನ್ನು ಬೀಸುವಂತೆ ಮಾಡುತ್ತಾರೆ. ಅದೇ ದೇವರ ಕರುಣೆಯಾಗಿದೆ. ಪ್ರಿಯರಿಗೆ, ದೇವರ ಕರುಣೆಯನ್ನು ನಾವು ಕಂಡುಕೊಳ್ಳಬೇಕಾದರೆ ನಾವು ದೇವರಂತಾಗಬೇಕು ಎಂಬುದೇ ಯೇಸು ಸ್ವಾಮಿಯ ಉದ್ದೇಶ. ನಾವು ಸಹ ದೇವರಂತೆ ಆಗಬೇಕು, ನಾವು ಕರುಣೆಯುಳ್ಳವರಾಗಬೇಕು. ಹೌದು ಪ್ರಿಯರೇ, ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ದುರ್ಜನರ ಮೇಲೂ ಸಜ್ಜನರ ಮೇಲೂ ಸೂರ್ಯನ ಕರುಣ ಉದಯಿಸ್ತಾನೆ. ಅದು ನೋಡಿ, ದೇವರು ವಿಂಗಡ ಮಾಡಬಹುದಾಗಿತ್ತಲ್ಲ, ಇವಳು ಕೆಟ್ಟವಳು, ಇವನು ಕೆಟ್ಟವನು, ಇವನ ಮೇಲೆ ಸೂರ್ಯನ ಬೆಳಕು ಬೀಳಬಾರದು, ಇವನ ಕತ್ತಲೆಯಲ್ಲೇ ಇರಬಹುದು ಅಂತ ಹೇಳ್ಬೋದಾಗಿತ್ತಲ್ಲ. ನಿಜನ ಸುಳ್ಳ? ಇವರು ಅನೀತಿವಂತ, ಇವನು ನೀತಿವಂತ, ನೀತಿವಂತನ ಮೇಲೆ ಮಾತ್ರ ಮಳೆ ಸುರಿಬೇಕು ಎಂಬುದಾಗಿ ಹೇಳ್ಬೋದಾಗಿತ್ತಲ್ಲ. ಹೌದಲ್ಲ? ಇವನ ನ್ಯಾಯವಂತ, ಇವನ ಅನ್ಯಾಯವಂತ,
ಇವನಲ್ಲಿ ಮಾತ್ರ ಗಾಳಿ, ನೀತಿವಂತನಲ್ಲಿ ಮಾತ್ರ ಗಾಳಿ ಬೀಸಲಿ ಎಂಬುದಾಗಿ ಹೇಳ್ಬೋದಾಗಿತ್ತಲ್ಲ. ಇಲ್ಲ ಪ್ರಿಯರೇ, ದೇವರು ಕರುಣೆಯುಳ್ಳವರು, ಕರುಣೆಯ ಕರ್ತರು, ಕರುಣೆಯ ಕಾರಂಜಿ, ಕರುಣೆಯ ಜಲಪಾತ, ಕರುಣೆಯ ಕಡಲು. ದೇವರು ಎಂದಿಗೂ ತಾರತಮ್ಯ ಮಾಡುವವರಲ್ಲ. ನಾವು ತಾರತಮ್ಯ ಮಾಡುತ್ತೇವೆ. ಇವರು ಕೆಟ್ಟವರು, ಅವರು ಒಳ್ಳೆಯವರು, ಇವರು ಸರಿ, ಅವರು ಸರಿ ಇಲ್ಲ ಎಂಬುದಾಗಿ ಹೇಳ್ತೇವೆ ಪ್ರಿಯರೇ. ಇಲ್ಲ ಪ್ರಿಯರೇ, ನಾವೆಂದಿಗೂ ಈ ಒಂದು ಕಾರ್ಯವನ್ನು ನಾವು ಮಾಡಲು ಹೋಗಬಾರದು ಎಂಬುದಾಗಿ ಯೇಸು ಸ್ವಾಮಿ ಮತ್ತಾಯನ ಶುಭ ಸಂದೇಶದಲ್ಲಿ 5ನೇ ಅಧ್ಯಾಯದಲ್ಲಿ 46ನೇ ವಾಕ್ಯದಲ್ಲಿ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಈ ಕರುಣೆ, ದೇವರ ಕರುಣೆ, ದೇವರು ಹೇಳುವಂತ ಕರುಣೆ ಪ್ರೀತಿಸುವುದರ ಮೂಲಕವಾಗಿ ಮಾತ್ರವಿದೆ ಹೊರತು ದ್ವೇಷಿಸುವುದರ ಮೂಲಕವಾಗಿ ಅಲ್ಲ. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಆ ಕಾಲದಲ್ಲಿ ಮಿತ್ರರನ್ನು ಪ್ರೀತಿಸಿ ಶತ್ರುವನ್ನು ದ್ವೇಷಿಸು ಎಂಬುದಾಗಿ ಹೇಳಿರುವ ಮಾತು ನಿಮಗೆ ಗೊತ್ತಿದೆ. ಆದರೆ ನಾನು ಹೇಳ್ತಾ ಇದ್ದೇನೆ, ಕೇಳಿ, ಗಮನಿಸಿ. ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಪೀಡಿಸುವವರಿಗಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ 5ನೇ ಅಧ್ಯಾಯದಲ್ಲಿ 43ನೇ ವಾಕ್ಯ ಮತ್ತಾಯನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಸ್ವತಃ ಹೇಳ್ತಾ ಇದ್ದಾರೆ. ಪ್ರಿಯರ, ವಾಕ್ಯಗಳ ಗೂಢಾರ್ಥಗಳನ್ನು ನಾವು ಧ್ಯಾನಿಸಬೇಕು. ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಿಯಲ್ಲಿ ನಾವು ಕುಳಿತುಕೊಂಡಿದ್ದೇವೆ. ಪ್ರಭುವಿನ ವಾಕ್ಯಕ್ಕೆ ನಾವು ಕಿವಿಗೊಡ್ತಾ ಇದ್ದೇವೆ. ಪ್ರಭುವಿನ ವಾಕ್ಯದೊಂದಿಗೆ ನಾವು ಜೀವಿಸ್ತಾ ಇದ್ದೇವೆ. ಈ ಪ್ರಭುವಿನ ವಾಕ್ಯವು ಎಷ್ಟು ಮಧುರವಾದದ್ದು ಎಂಬುದನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ಈ ಪ್ರಭುವಿನ ಈ ಮಧುರವಾದಂತಹ ವಾಕ್ಯಗಳಲ್ಲಿ ಇರುವಂತಹ ಗೌಪ್ಯ, ಉದ್ದ, ಆಳ, ಅಗಲ ಎಲ್ಲವನ್ನ ಕಂಡುಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೌದು ಪ್ರಿಯರೇ, ನಾವು ಪ್ರೀತಿಸುವವರಾಗಬೇಕು, ದ್ವೇಷಿಸುವವರಾಗಬಾರದು, ಹಿಂಸಿಸುವವರಾಗಬಾರದು, ಆಗಬೇಕು, ಕಿತ್ತುಕೊಳ್ಳುವವರಾಗಬಾರದು, ಕೊಡುವವರಾಗಬೇಕು, ಸಹಿಸಿಕೊಳ್ಳುವವರಾಗಬೇಕು, ಆತರ ಪಡುವವರಾಗಬಾರದು. ಪ್ರಿಯರೇ, ಜೀವನದ ಪ್ರತಿಯೊಂದು ಕ್ಷಣಗಳನ್ನು ನಾವು ನೋಡ್ತೇವೆ. ಈ ಲೋಕದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ, ಈ ಲೋಕದಲ್ಲಿ ಬರೀ ದ್ವೇಷಗಳು ಮಾತ್ರ ತುಂಬಿ ಹೋಗ್ತಾ ಇದೆ, ಕೆಟ್ಟತನ ಮಾತ್ರ ತುಂಬಿ ಹೋಗ್ತಾ ಇದೆ, ಶತ್ರುತ್ವ ಮಾತ್ರ ತುಂಬಿಕೊಳ್ತಾ ಇದೆ. ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡುವಾಗ ಶತ್ರುಗಳು ಎಂದು ಹೇಳುವಾಗ ಶತ್ರುಗಳನ್ನ ನಾಶ ಮಾಡಬೇಕು ಎಂಬುದಾಗಿ ನಾವು ನೋಡ್ತೇವೆ. ಮೋಶೆಯ ನಿಯಮದಲ್ಲಿ ನಾವು ನೋಡುವಾಗ ಯಾರೆಲ್ಲ ಶತ್ರುವಾಗಿದ್ದಾರೆಲ್ಲ ನಾಶವಾಗಬೇಕು ಎಂಬ ಎಲ್ಲವೂ ಪ್ರಾರ್ಥನೆಗಳನ್ನ ನಾವು ನೋಡ್ತೇವೆ. ಮತ್ತೆ ನಾಶವಾಗಬೇಕು ಎಂಬುವಂತಹ ಪ್ರಾರ್ಥನೆಗಳಾಗಿದೆ. ಹೌದು ಪ್ರಿಯರೇ, ಇಂತಹ ಒಂದು ಜೀವನ ದೇವರಿಗೆ ಇಷ್ಟವಲ್ಲದ ಜೀವನವಾಗಿದೆ. ನಾವು ಪ್ರೀತಿಸಬೇಕು, ಪರರನ್ನ ಪ್ರೀತಿಸಬೇಕು, ಪರರನ್ನ ಕ್ಷಮಿಸಬೇಕು, ಪರರನ್ನ ಸಹಿಸಿಕೊಳ್ಳಬೇಕು. ಹೀಗೆ ಪರರನ್ನ ಪ್ರೀತಿಸಿ, ಪರರನ್ನ ಕ್ಷಮಿಸಿ, ಪರರಿಗಾಗಿ ನಾವು ಜೀವಿಸುವಾಗಲೇ ನಾವು ನಿಜವಾಗಿ ದೇವರ ಮಕ್ಕಳು ಎಂಬುದು ಪ್ರಕಟವಾಗಲಿಕ್ಕೆ ಸಾಧ್ಯ. ಯೇಸುಸ್ವಾಮಿ ನಿಮ್ಮನ್ನು ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ. ಪ್ರಿಯ, ನಾವು ಎಷ್ಟು ಜನ ನಮ್ಮನ್ನು ಪೀಡಿಸುವವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ನಮ್ಮ ಮೇಲೆ ಹಗೆತನ ತೋರಿಸುವವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ನಮಗೆ ಕೇಡು ಮಾಡುವವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ನಮಗೆ ಅನ್ಯಾಯ ಮಾಡುವವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ನಮ್ಮ ಹತ್ರ ಇರೋದನ್ನು ಕಿತ್ತುಕೊಳ್ಳುವವರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹೌದು ಪ್ರಿಯರೇ, ಯೋಚಿಸಬೇಕು. ನಾವಿವತ್ತು ಪೀಡಿಸುವವರಿಗಾಗಿ ಪ್ರಾರ್ಥಿಸ್ತಾ ಇಲ್ಲ, ಅವ್ರನ್ನ ಶಪಿಸ್ತಾ ಇದ್ದೇವೆ. ನಮ್ಮನ್ನು ನಾಶ ಮಾಡುವವರನ್ನ ನಾವು ಸಹಿಸಿಕೊಳ್ತಾ ಇಲ್ಲ, ಅವ್ರನ್ನ ಕಾಡ್ತಾ ಇದ್ದೇವೆ. ಪ್ರಿಯರೇ, ಪ್ರಭು ಯೇಸು ಸ್ವಾಮಿ ನಮಗೆ ನುಡಿಯುವಂತಹ ಪ್ರತಿಯೊಂದು ನುಡಿಗಳು ಸಹ ನಮ್ಮ ಜೀವನದಲ್ಲಿ ಒಂದು ಬೆಳಕನ್ನು ಉದಯಿಸುವಂತೆ ಮಾಡುತ್ತದೆ. ಆ ಬೆಳಕು ದೇವರ ಸನ್ನಿಧಿಯಲ್ಲಿ ಉಜ್ವಲವಾಗಿ ಬೆಳಗುವಂತಹ ಬೆಳಕಾಗಿದೆ. ಪ್ರಿಯರೇ, ನಾವು ಪ್ರೀತಿಸುವವರಾಗಬೇಕು. ಪ್ರೀತಿ ಯೇಸು ಸ್ವಾಮಿ ತನ್ನ ಬಹಿರಂಗ ಜೀವನಕ್ಕೆ ಹೆಜ್ಜೆ ಇಟ್ಟಂತಹ ಕ್ಷಣದಿಂದ ಸಾಯುವ ಕ್ಷಣದವರೆಗೂ, ಶಿಲುಬೆಯ ಆ ಮರಣದ ಕೊನೆಯ ಕ್ಷಣದವರೆಗೂ ಪ್ರೀತಿ 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 ಎಂಬುದಾಗಿ ಮಾತ್ರವೇ ಸಾರುತ್ತಾ ಇದ್ದರು. ಕ್ಷಮೆ 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 ಎಂಬುದಾಗಿ ಮಾತ್ರ ಹೇಳ್ತಾ ಇದ್ದರು. ಆದರೆ ತನ್ನ ಮರಣದ ಕೊನೆಯ ಕ್ಷಣದಲ್ಲಿಯೂ ಅವರು ಪ್ರೀತಿಸಿಯೇ ಸತ್ತರು, ಕ್ಷಮಿಸಿಯೇ ಸತ್ತರು, ಪೀಡಿಸಿದವರಿಗಾಗಿ ಪ್ರಾರ್ಥಿಸಿಯೇ ಅವರು ಮರಣ ಹೊಂದಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಈ ಪ್ರೀತಿಯ ಮೌಲ್ಯವನ್ನು ಅರ್ಥೈಸಿಕೊಳ್ಳಬೇಕು. ನಾನು ಎಷ್ಟರ ಮಟ್ಟಿಗೆ ನಾನು ಪ್ರೀತಿಸ್ತಾ ಇದ್ದೇನೆ?
ಪ್ರಿಯರೇ, ನಾವು ಪ್ರೀತಿಸದೇ ಇದ್ದರೆ ನಾವು ದೇವರಿಗೆ ಮಕ್ಕಳಲ್ಲ. ನಾವು ಪ್ರೀತಿಯ ಜೀವನವನ್ನು ಮಾಡದೆ ಹೋದರೆ ನಾವು ದೇವರಿಗೆ ಮೆಚ್ಚುಗೆಯಾದವರಲ್ಲ. ಪ್ರಿಯರೇ, ಪ್ರೀತಿ ಪ್ರೀತಿ ಪ್ರಿಯರೇ, ಈ ಪ್ರೀತಿ ಎಂಬುದು ದೇವರಾಗಿದ್ದಾರೆ. ಈ ಪ್ರೀತಿ ಎಂಬ ಮಾತೇ ದೇವರಾಗಿದ್ದಾರೆ. ಹೀಗೆ ಈ ದೇವರಾಗಿರುವಂತಹ ಪ್ರೀತಿಯನ್ನು ನಾನು ಗೌರವಿಸಲಿಲ್ಲ ಆದರೆ, ಈ ದೇವರಾಗಿರುವಂತಹ ಪ್ರೀತಿಯನ್ನು ನಾನು ಕಂಡರಿತುಕೊಳ್ಳಲಿಲ್ಲ ಅಂದ್ರೆ, ಈ ದೇವರಾಗಿರುವಂತಹ ಪ್ರೀತಿಯನ್ನು ನಾನು ಹಿಂಬಾಲಿಸಲಿಲ್ಲ ಅಂದ್ರೆ, ಈ ದೇವರಾಗಿರುವಂತಹ ಪ್ರೀತಿಯನ್ನ ನನ್ನ ಜೀವನದಲ್ಲಿ ನಾನು ಅನುಭವಿಸಲಿಲ್ಲ ಅಂದರೆ, ಈ ದೇವರಾಗಿರುವಂತಹ ಪ್ರೀತಿಯನ್ನ ನಾನು ಪರರಿಗೆ ಕೊಡ್ಲಿಲ್ಲ ಅಂದ್ರೆ, ಈ ದೇವರಾಗಿರುವಂತಹ ಪ್ರೀತಿಯನ್ನ ನಾನು ಧರಿಸಿಕೊಳ್ಳದೆ ಹೋದರೆ ಹೀಗೆ ದೇವರ ಮಗನು ದೇವರ ಮಗಳು ಆಗಲಿಕ್ಕೆ ಸಾಧ್ಯ? ಪ್ರಿಯರೇ, ದೇವರು ಪ್ರೀತಿಸಿದರು. ತನ್ನ ಪ್ರಿಯ ಪುತ್ರನನ್ನೇ ದಾರಿಯಲ್ಲಿರಿಸುವ ಮಟ್ಟಿಗೆ ದೇವರು ಪ್ರೀತಿಸಿದರು. ಆ ಪ್ರೀತಿ ನಮ್ಮದಾಗಬೇಕು. ಆ ಪ್ರೀತಿಯ ಕೃತಿ ನಮ್ಮದಾಗಬೇಕು. ಆ ಪ್ರೀತಿಯಿಂದ ಜೀವಿಸುವಂತಹ ಜೀವನ ನಮ್ಮದಾಗಬೇಕು. ಇಲ್ಲದಿದ್ದರೆ ಅದು ನಮ್ಮ ಜೀವನದಲ್ಲಿ ಬೆಳಕನ್ನು ತರುವುದಿಲ್ಲ. ನಾವು ಸ್ವರ್ಗ ರಾಜ್ಯಕ್ಕೆ ಹತ್ತಿರವಾಗುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ನಾವು ನೋಡ್ತೇವೆ, ಪ್ರೀತಿಯು ಸ್ವಾಮಿಯ ಏಕೈಕ ಆದೇಶ, ಕ್ರೈಸ್ತರ ಬಾಳಿಗೆ ಮೂಲವಶೇಷ, ದೇವವಾಕ್ಯದ ಸಂದೇಶ, ದೇವವಾಕ್ಯದ ಸಂದೇಶ. ಪ್ರೀತಿಸಬೇಕು. ಪ್ರೀತಿಯೇ ನಮ್ಮ ಜೀವನವಾಗಬೇಕು. ಪ್ರೀತಿಯೇ ನಮ್ಮ ಜೀವನವಾಗಬೇಕು. ಪ್ರಿಯರೇ, ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಯೇಸುಸ್ವಾಮಿಯ ನುಡಿಯನ್ನು ನಾವು ಧ್ಯಾನಿಸಬೇಕು. ಪ್ರೀತಿಸಿದರೆ ನಮ್ಮನ್ನು ಪ್ರೀತಿಸುವವರನ್ನ ಪ್ರೀತಿಸಿದರೆ ಏನು ಪ್ರಯೋಜನ? ನಿಮ್ಮನ್ನು ಪ್ರೀತಿಸುವವರನ್ನು ಮಾತ್ರ ನೀವು ಪ್ರೀತಿಸಿದರೆ ಅದರಿಂದ ಏನು ಫಲ? ಸುಂಕ ವಸೂಲಿ ಮಾಡುವವರು ಹಾಗೆ ಪ್ರೀತಿಸುವುದಿಲ್ಲವೇ? ನೀವು ನಿಮ್ಮ ಮಿತ್ರರನ್ನು ಮಾತ್ರ ಗೌರವಿಸಿದರೆ ಅದರೇನೇನು ವಿಶೇಷ? ಅನ್ಯ ಜನರು ಹಾಗೆ ಮಾಡುತ್ತಾರಲ್ಲವೇ? ನೋಡಿ, ಯೇಸುಸ್ವಾಮಿ ನಮ್ಮ ಮುಂದೆ ಇರುವಂತಹ ಪ್ರಶ್ನೆ, ನಮ್ಮನ್ನು ಪ್ರೀತಿಸುವವರನ್ನ ಪ್ರೀತಿಸಿದ್ರೆ ಏನು ಫಲ? ಸುಂಕ ವಸೂಲಿ ಮಾಡೋನ್ನ ಪ್ರೀತಿಸ್ತಾನೆ ಅಲ್ವರ? ಅವನಿಗೆ ಹಣ ಕೊಡ್ತಾನೆ ಅಥವಾ ಹಣ ತಗೊಳ್ತಾನೆ, ಲೇವಾದೇವಿ ಮಾಡ್ತಾನೆ ಅಂದ್ರೆ ಸುಂಕ ವಸೂಲಿಯನ್ನು ಸಹ ಪ್ರೀತಿ ಮಾಡ್ತಾನೆ. ಹೀಗೆ ಅವನಿಗೆ ಸಹಾಯ ಮಾಡಿದವನ್ನ ಮಾತ್ರ ನಮಗೆ ಸಹಾಯ ಮಾಡಿದವನ್ನ ಮಾತ್ರ ನಾವು ಪ್ರೀತಿಸ್ತೇವೆ ಸುಂಕ ವಸೂಲಿಗಾರರಾಗಿ. ಹಾಗೆ ಮಾಡೋದ್ರಲ್ಲಿ ಏನು ಪ್ರಯೋಜನ? ನಿಮ್ಮ ಮಿತ್ರರನ್ನು ಮಾತ್ರ ನೀವು ಗೌರವಿಸಿದ್ರೆ ಅದರಲ್ಲೇನು ವಿಶೇಷ? ಅವನು ತಿಂತಾನೆ, ಅವನು ತಿನ್ನಿಸ್ತಾನೆ, ನಾವು ತಿನ್ನಿಸ್ತೇವೆ. ಅವನು ಕುಡಿಸ್ತಾನೆ, ನಾನು ಕುಡಿಸ್ತೇನೆ. ನಾನ್ ಕರೆದ್ರೆ ಅವನು ಬರ್ತಾನೆ, ಅವನು ಕರೆದ್ರೆ ನಾನು ಹೋಗ್ತಾನೆ. ಸ್ನೇಹಿತ ನನಗೆ ಸಹಾಯ ಮಾಡ್ತಾನೆ, ನಾನು ಅವನಿಗೆ ಸಹಾಯ ಮಾಡ್ತೇನೆ. ನಿನ್ನಿಂದ ಏನ್ ಬರ್ಬೇಕಾಗಿದೆ, ಅವನಿಂದ ಏನ್ ಬರ್ಬೇಕಾಗಿದೆ, ನೀನೇನಾದ್ರೂ ಕೊಡ್ತೀಯ, ನೀನೇನಾದ್ರೂ ಮಾಡ್ತೀಯ. ಅವನು ನನ್ನ ಮಿತ್ರಪ್ಪ, ಅವನಿಗೆ ನನಗೆ ಕೊಡ್ತಾನೆ, ಅದರಿಂದ ನಾನು ಅವನ್ನ ಪ್ರೀತಿಸ್ತೇನೆ. ಪ್ರಿಯರೇ, ಇದು ಪ್ರೀತಿ ಅಲ್ಲ. ನಿಮ್ಮ ಮಿತ್ರರನ್ನು ಮಾತ್ರ ನೀವು ಗೌರವಿಸಿದರೆ ಅದರಲ್ಲಿ ಏನು ಫಲ? ಬರೀ ನಿನ್ನ ಮಿತ್ರ ಆಗಿದ್ದಾನೆ ಎಂಬುದಾಗಿ ಅವನನ್ನು ಗೌರವಿಸುವುದ ಕಾರಣ ಏನು ಪ್ರಯೋಜನ? ಎಲ್ಲರನ್ನ ಗೌರವಿಸಬೇಕಲ್ಲ. ಅನ್ಯ ಜನರು ಸಹ ತನ್ನ ಮಿತ್ರನ ಗೌರವಿಸ್ತಾರೆ. ಆಗ ಕ್ರೈಸ್ತರಿಗೂ ಅನ್ಯ ಜನರವರಿಗೆ ಏನು ವ್ಯತ್ಯಾಸವಿದೆ? ಏನಾದ್ರೂ ವ್ಯತ್ಯಾಸವಿದೆಯಾ? ಏನು ವ್ಯತ್ಯಾಸ ಇಲ್ಲ. ಪ್ರಿಯರೇ, ನಮ್ಮ ಮುಂದೆ ಇರುವವರನ್ನು ನಾವು ಪ್ರೀತಿಸಬೇಕು. ದೇವರು ನಮಗೆ ಕೊಟ್ಟವರನ್ನು ನಾವು ಪ್ರೀತಿಸಬೇಕು. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಕೊನೆಯ ವಾಕ್ಯದಲ್ಲಿ 48ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಪರಿಪೂರ್ಣರಾಗಿರುವಂತೆ ನೀವು ಪರಿಪೂರ್ಣರಾಗಿರಬೇಕು. ಅವರು ಶುದ್ಧರಾಗಿರುವ ಹಾಗೆ ನಾವು ಶುದ್ಧರಾಗಿರಬೇಕು. ಅವರು ಪ್ರೀತಿಸುವ ಹಾಗೆ ನಾವು ಪ್ರೀತಿಸಬೇಕು. ಅವರು ಕ್ಷಮಿಸುವ ಹಾಗೆ ನಾವು ಕ್ಷಮಿಸಬೇಕು. ಅವರು ಸಹಿಸುವ ಹಾಗೆ ನಾವು ಸಹಿಸಬೇಕು. ಅವರು ಕೊಡುವ ಹಾಗೆ ನಾವು ಕೊಡಬೇಕು. ಅವರು ಮಾಡುವ ಹಾಗೆ ನಾವು ಮಾಡಬೇಕು. ಅವರು ಹೇಳುವ ಹಾಗೆ ನಾವು ಹೇಳಬೇಕು. ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಪರಿಪೂರ್ಣರಾಗಿರುವಂತೆ ನೀವು ಪರಿಪೂರ್ಣರಾಗಿರಿ. ಪ್ರಿಯರೇ, ನಾವು ಸಹ ಪರಿಪೂರ್ಣರಾಗುವುದಕ್ಕಾಗಿ ಯೇಸುಸ್ವಾಮಿ ನಮಗೆ ಕರೆಯನ್ನು ಕೊಡ್ತಾ ಇದ್ದಾರೆ. ಅದು ಪ್ರಿಯರೇ, ಪರಿವರ್ತನೆಯ ಪಾಠವನ್ನ ಯೇಸುಸ್ವಾಮಿ ಬೋಧಿಸ್ತಾರೆ ನಮಗೆ. ಪ್ರತಿಕಾರ ಮಾಡುವ ಬದಲು ಪ್ರೀತಿ ಮಾಡಿರಿ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾರೆ. ಶತ್ರುಗಳನ್ನ ಮಿತ್ರರಾಗಿಸಿಕೊಳ್ಳಿರಿ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ಎಷ್ಟು ಜನ ಶತ್ರುಗಳನ್ನ ಮಿತ್ರರಾಗಿಸಿಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ? ಯೋಚನೆ ಮಾಡುವ. ನಾವು ಎಷ್ಟು ಜನ ಶತ್ರುಗಳನ್ನ ನಾವು ಮಿತ್ರರಾಗಬೇಕು ಅಂತ ಆಸೆ ಪಟ್ಟಿರೋ ಎಷ್ಟು ಜನ?
ಅಥವಾ ಶತ್ರುಗಳನ್ನ ಹುಡುಕಿ ಹೋಗ್ತಾ ಇರೋರು ಎಷ್ಟು ಜನ? ಕುಟುಂಬದಲ್ಲೇ ತೆಗೆದುಕೊಳ್ಳುವ ನಾವು ಇಷ್ಟು ಜನರನ್ನ ನಾವು ಹುಡುಕಿ ಹೋಗ್ತಾ ಇದ್ದೇವೆ, ಮನಸ್ತಾಪ ಇಟ್ಕೊಂಡು ಪ್ರೀತಿಸಬೇಕೆಂಬುದಾಗಿ. ನಮ್ಮನ್ನು ಶತ್ರುವಾಗಿ ನೋಡಿದವರನ್ನ ನಾವು ಪ್ರೀತಿಸಲಿಕ್ಕೆ ಎಷ್ಟು ಜನ ಹೋಗ್ತಾ ಇದ್ದೇವೆ? ಅಥವಾ ನಮಗೆ ಶತ್ರುವಾಗಿ ಕಾಣುವವರನ್ನ ನಾವು ನೋಡ್ಲಿಕ್ಕೆ ಎಷ್ಟು ಜನ ಹೋಗ್ತಾ ಇದ್ದೇವೆ? ಹೌದು ಪ್ರಿಯರೇ, ಅರ್ಥೈಸಿಕೊಳ್ಬೇಕು. ಶತ್ರುಗಳನ್ನ ಮಿತ್ರರಾಗಿಸಿಕೊಳ್ಳಬೇಕು. ಇದೆಲ್ಲ ಪರಿವರ್ತನೆಯ ಬೋಧನೆಯನ್ನ ಯೇಸು ಸ್ವಾಮಿ ಕಲಿಸಿದರೆ ನಮಗೆ. ಬೋಧನೆ ಯೇಸು ಸ್ವಾಮಿ ಕೊಟ್ಟಂತಹ ಬೋಧನೆಯನ್ನು ಆಲಿಸಲಿಕ್ಕೆ ಬಲು ಸುಲಭ. ಈಗ ನಾನು ಸಾರುವಂತಹ ಬೋಧನೆಯನ್ನು ಆಲಿಸಲಿಕ್ಕೆ ತುಂಬಾ ಸುಲಭ. ಈಗ ಪ್ರತಿಯೊಬ್ಬ ಶುಶ್ರೂಷೆ ಗುರುಗಳು ಸಾರುವಂತಹ ಬೋಧನೆಯನ್ನು ಆಲಿಸಲಿಕ್ಕೆ ತುಂಬಾ ಸುಲಭ. ಆದರೆ ಅದನ್ನ ಪಾಲಿಸಲಿಕ್ಕೆ ತುಂಬಾ ಕಷ್ಟ. 1000 ಜನ ಕೇಳಿದರೆ 10 ಜನ ಅದನ್ನು ಗ್ರಹಿಸಿಕೊಳ್ಳುವುದು ಕಷ್ಟ. 1,00,000 ಜನ ಕೇಳಿದರೆ 100 ಜನ ಅದನ್ನು ಗ್ರಹಿಸಿಕೊಳ್ಳುವುದು ಕಷ್ಟ. ಯಾಕಂದ್ರೆ ಒಂದು ಪಕ್ಷ 1000 ಜನ ಕೇಳಿ 1,00,000 ಜನ ಕೇಳಿ ಅಷ್ಟು ಜನನು ಅದನ್ನ ಸಹಿಸಿಕೊಳ್ಳುತ್ತಾರೆ ಎಂಬುದಾದರೆ, ಪಾಲಿಸ್ತಾರೆ ಎಂಬುದಾದರೆ ಈ ಲೋಕ ಸ್ವರ್ಗರಾಜ್ಯವಾಗಿ ಹೋಗ್ತದೆ. ಪಾಲಿಸಲಿಕ್ಕೆ ಕಷ್ಟ, ಆದರೆ ಪಾಲಿಸಬೇಕು. ಪಾಲಿಸುವ ಜೀವನ ನಮ್ಮದಾಗಬೇಕು. ಪಾಲಿಸುವ ಜೀವನ ನಮ್ಮದಾಗುವಾಗಲೇ ನಾವು ನಿಜವಾಗಿ ದೇವರ ಮಕ್ಕಳು ಎಂಬುದಾಗಿ ನಾವು ಸರ್ಟಿಫೈಡ್ ಮಾಡಲಿಕ್ಕೆ ಸಾಧ್ಯ. ಪ್ರತಿದಿನ ನಾವು ವಾಕ್ಯವನ್ನು ಕೇಳ್ತೇವೆ. ಪ್ರತಿದಿನ ನಮ್ಮ ಜೀವನದಲ್ಲಿ ಸಮಯದಾಗ ಧ್ಯಾನಗಳಿಗೆ ಹೋಗಿರ್ತೇವೆ. ಹಲವಾರು ಪ್ರಬೋಧಗಳನ್ನ ಕೇಳಿದ್ದೇವೆ. ಬೈಬಲ್ ಶ್ರೀಪುಟವನ್ನು ನಾವು ಧ್ಯಾನಿಸ್ತೇವೆ. ಹೌದು, ಆದರೆ ನಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಇದೆಯಾ? ನಮ್ಮ ಜೀವನದಲ್ಲಿ ನಾವೇನಾದರೂ ಬದಲಾವಣೆಯನ್ನು ಕಂಡುಕೊಂಡಿದ್ದೇವಾ? ಕಾಣ್ತಾ ಇಲ್ಲ. ಯಾಕೆ? ನಮ್ಮಲ್ಲಿ ಪ್ರೀತಿ ಇಲ್ಲ, ನಮ್ಮಲ್ಲಿ ಕ್ಷಮೆ ಇಲ್ಲ, ನಮ್ಮಲ್ಲಿರುವುದು ಶತ್ರುತ್ವ. ಬೋಧನೆಯನ್ನು ಆಲಿಸಲಿಕ್ಕೆ ತುಂಬಾ ಸುಲಭ, ಪಾಲಿಸಲಿಕ್ಕೆ ತುಂಬಾ ಕಷ್ಟ. ತಮ್ಮ ಸ್ವಂತ ಜೀವನವನ್ನೇ ಯೇಸು ಸ್ವಾಮಿ ನಮಗೆ ಆದರ್ಶವಾಗಿ ಕಲಿಸಿಕೊಟ್ರು. ತಮ್ಮ ಜೀವನದಲ್ಲಿ ಮಾಡಿ ತೋರಿಸಿದರು. ಯೇಸು ಸ್ವಾಮಿ ಸಹ ಈ ಲೋಕದಲ್ಲಿ ಏನ್ ಮಾಡ್ತಾ ಇದ್ರು? ಸುಂಕ ವಸೂಲಿಗಾರರ ಜೊತೆ ಇರ್ತಾ ಇದ್ರು, ಪಾಪಿಗಳ ಜೊತೆ ಇರ್ತಾ ಇದ್ರು, ವ್ಯಭಿಚಾರಿಗಳ ಜೊತೆ ಇರ್ತಾ ಇದ್ರು. ಹೌದಲ್ಲ? ಎಲ್ಲ ಪಾಪಿಗಳ ಸ್ನೇಹಿತ ಮಿತ್ರ ಅಂತ ಹೇಳ್ತಾ ಇದ್ರು. ಯೇಸು ಸ್ವಾಮಿ ನುಡಿದಂತೆಯೇ ಈ ಸಮಾಜ ಬಹಿಷ್ಕರಿಸಲ್ಪಡ್ತಾ ಇದ್ದಂತಹ ಎಲ್ಲ ವ್ಯಕ್ತಿಗಳ ಜೊತೆ ಅವರು ಸ್ನೇಹಿತರಾಗಿದ್ದರು. ಎಲ್ಲವನ್ನ ಸಕಾರಾತ್ಮಕ ಮನೋಭಾವದಿಂದ ನೋಡ್ತಾ ಇದ್ರು. ಒಬ್ಬ ಸಕಾರಾತ್ಮಕ ವ್ಯಕ್ತಿ ನಕಾರಾತ್ಮಕ ವಿಚಾರಗಳನ್ನ ಗುರುತಿಸ್ತಾನೆ, ಆದರೆ ಅವುಗಳನ್ನ ತಮ್ಮೊಳಗೆ ತೆಗೆದುಕೊಳ್ಳುವುದಿಲ್ಲ. ನಮ್ಮೊಳಗೆ ನಾವು ತೆಗೆದುಕೊಳ್ಳಬೇಕು. ನಮ್ಮ ಜೀವನದಲ್ಲಿ ಒಳ್ಳೆಯದನ್ನ ಹುಡುಕ್ಲಿಕ್ಕೆ ನಾವು ಪ್ರಾರಂಭಿಸುವಾಗ ನಾವು ಅದರಲ್ಲಿಯೇ ಇರ್ಲಿಕ್ಕೆ ಇಷ್ಟಪಡ್ತೇವೆ. ನಮ್ಮ ಜೀವನದಲ್ಲಿ ನಾವು ಒಳ್ಳೆಯದನ್ನೇ ಹುಡುಕಬೇಕು. ಕೆಟ್ಟದನ್ನ ಹುಡುಕಿ ಹೋದ್ರೆ ನಾವು ಕೆಟ್ಟದ್ರಲ್ಲೇ ಇರ್ತೇವೆ. ನೋಡಿ, ಈ ಲೋಕದ ಆಶಾಪಾಶಗಳನ್ನು ಹುಡುಕಿ ಹೋಗುವಾಗ ಈ ಲೋಕದ ಆಶಾಪಾಶಗಳಲ್ಲಿಯೇ ಇರ್ತೇವೆ. ಕೆಲವರು ಮೊಬೈಲಲ್ಲಿ ಮೊಬೈಲ್ಗೆ ಹೋದ್ರೆ ಮೊಬೈಲಲ್ಲಿಯೇ ಇರ್ತಾರೆ. ಕೆಲವರು ಇಂಟರ್ನೆಟ್ ಅಲ್ಲಿ ಹೋದ್ರೆ ಇಂಟರ್ನೆಟ್ ಅಲ್ಲೇ ಇರ್ತಾರೆ. ಒಬ್ರು ಟಿವಿ ಮುಂದೆ ಹೋದ್ರೆ ಟಿವಿಲೇ ಇರ್ತಾರೆ. ಒಬ್ರು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇದ್ರೆ ಇನ್ನೊಬ್ಬರ ಬಗ್ಗೆ ಮಾತಾಡೋದ್ರಲ್ಲೇ ಇರ್ತಾರೆ. ಒಳ್ಳೆಯ ಸ್ನೇಹಿತರನ್ನ ಹುಡುಕಿ ಹೋದ್ರೆ ಆ ಒಳ್ಳೆಯ ಸ್ನೇಹಿತರ ಜೊತೆನೇ ಇರ್ತಾರೆ. ಅಥವಾ ಕೆಟ್ಟ ಸ್ನೇಹಿತರ ಜೊತೆ, ದುಶ್ಚಟಗಳಿರುವಂತಹ ಸ್ನೇಹಿತರ ಜೊತೆ ಹೋದ್ರೆ ಅವ್ರ ಜೊತೆನೇ ಇರ್ತಾರೆ. ರಾಜಕೀಯದವರಿದ್ರೆ ರಾಜಕೀಯ ಜೊತೆನೇ ಇರ್ತಾರೆ. ನಾವು ಯಾವುದನ್ನ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನ, ಯಾವುದು ಒಳ್ಳೆಯದೆಂಬುದಾಗಿ ನಾವು ಹುಡುಕ್ಲಿಕ್ಕೆ ಪ್ರಾರಂಭಿಸ್ತೇವೋ ನಾವು ಅದರಲ್ಲಿಯೇ ಇರ್ತೇವೆ. ಅದರೇ ಇರಲಿಕ್ಕೆ ಸಾಧ್ಯ. ಒಂದು ಪಕ್ಷ ನಾವು ಒಳ್ಳೆಯದನ್ನು ಹುಡುಕದೆ ಕೆಟ್ಟದ್ದನ್ನು ಹುಡುಕಿ ಹೋಗಿದ್ದೆ ಆದರೆ, ಕೆಟ್ಟ ವ್ಯಕ್ತಿಗಳನ್ನು ಹುಡುಕಿ ಹೋದದ್ದೇ ಆದರೆ, ಕೆಟ್ಟದ್ದನ್ನ ನುಡಿಯುವಂತಹ ವ್ಯಕ್ತಿಗಳನ್ನು ಹುಡುಕಿದ್ದೆ ಹೋದದ್ದೇ ಆದರೆ ನಾವು ನಮ್ಮ ಜೀವನದಲ್ಲಿ ಕೆಟ್ಟದ್ದಾಗಿಯೇ ಜೀವಿಸಬೇಕಾಗ್ತದೆ. ನೋಡಿ, ಕೆಲವು ಸಾರಿ ಪ್ರತಿಯೊಬ್ಬರ ಜೀವನದಲ್ಲಿ ಎಷ್ಟೋ ಹೋರಾಟಗಳು ಬರ್ತದೆ. ಈ ಹೋರಾಟಗಳು ಬರುವಾಗ ಏನು ಸಂಭವಿಸ್ತದೆ? ನಾವು ಹೋಗಿ ಹೇಳ್ತೇವೆ, ಅಯ್ಯೋ ಹೀಗೆ ಸಂಭವಿಸಿತು, ಅಥವಾ ಮಿತ್ರರಾದವರು ಹೀಗೆ ಮಾಡಿದರು, ಅಥವಾ ಮನೆಯಲ್ಲಿ ನನ್ನ ಗಂಡ ಅಥವಾ ನನ್ನ ಹೆಂಡತಿ ಹೀಗೆ ಮಾಡಿದರು, ಹೀಗೆ ಆಯಿತು, ಇಂಥ ಸಮಸ್ಯೆ ಬಂತು ಅಂತ ಹೇಳಬೇಕಾದ್ರೆ, ನಾವು ಒಳ್ಳೆಯವರ ಬಳಿ ಹೋಗಬೇಕಾದ್ರೆ, ಒಳ್ಳೆಯ ಜ್ಞಾನ ವಿವೇಚನೆ ಇರುವಂತಹ ವ್ಯಕ್ತಿಗಳಲ್ಲಿ ಅಥವಾ ವಿಶ್ವಾಸವಿರುವಂತಹ ವ್ಯಕ್ತಿಗಳಲ್ಲಿ ನಾವು ಗುರುತು ಹೆಚ್ಚಿ ಹೋಗಬೇಕಾದ್ರೆ ನಮಗೆ ಒಳ್ಳೆಯ ಮಾಹಿತಿಗಳು ಸಿಗ್ತದೆ, ನಮಗೆ ಒಳ್ಳೆಯ ಅಡ್ವೈಸ್ ಸಿಗ್ತದೆ.
ನಾವು ಮಾಡುವಂತ ಕಾರ್ಯ ಶ್ರೇಯಸ್ಸಾಗುವಂತೆ, ಜೀವನದಲ್ಲಿ ಸಮಸ್ಯೆಗಳು, ದೊಡ್ಡ ಸಮಸ್ಯೆಗಳು ಬರುವಂತ ಸಂದರ್ಭಗಳಿರುವಾಗ ಆ ದೊಡ್ಡ ಸಂದರ್ಭಗಳ ಸಮಯದಲ್ಲಿ ಅದನ್ನ ಗೊಂದಲವಿಲ್ಲದೆ ಬಗೆಹರಿಸಿಕೊಳ್ಳುವಂತಹ ಪರಿಹಾರದ ನುಡಿಗಳನ್ನು ನಾವು ಕೇಳಬಹುದು. ಆದರೆ ಅದೇ ವಿಶ್ವಾಸವಿಲ್ಲದಂತಹ, ಸತ್ಯದ ತಿರುಳುಗಳನ್ನು ಅರಿಯದಂತಹ, ಸ್ವಾರ್ಥರಾಗಿರುವಂತಹ, ಒಳ್ಳೆಯ ಜೀವನವಿಲ್ಲದಂತಹ, ಬರೀ ಮನಸ್ಸಿನಲ್ಲಿ ಕೆಟ್ಟದನ್ನ ಕಲ್ಪಿಸಿಕೊಂಡು ಅಥವಾ ನಾವು ಯಾವ ವಿಧದಲ್ಲಿ ಮತ್ತೊಬ್ಬರಿಗೆ ಹೇಳ್ತೇವೋ ಅದನ್ನ ಕೇಳಿ ಅದಕ್ಕೆ ತಕ್ಕಾಗಿ ಉತ್ತರ ಕೊಡುವಂತಹ ಜ್ಞಾನದ ಕೊರತೆಯಲ್ಲಿ ಇರುವಂತವರಲ್ಲಿ ನಾವು ಹೋಗಿ ಅವರನ್ನ ಹುಡುಕಿ ಹೋಗುವಾಗ ಏನು ಸಿಗ್ತದೆ? ನಾವು ಅವರಲ್ಲಿಯೇ ಹೋಗುವಾಗ ನಾವು ಅವರಲ್ಲಿಯೇ ಜೀವಿಸ್ತೇವೆ. ಅವರಿಂದ ನಮಗೆ ಒಳ್ಳೆಯದು ಸಿಕ್ಕುವುದೇ ಇಲ್ಲ. ಯಾಕಂದ್ರೆ ಅವರು ಕೊಡುವಂತದ್ದೆಲ್ಲವೂ ತದ್ವಿರುದ್ಧವಾಗಿರುತ್ತದೆ. ಕುಟುಂಬ ಜೀವನಕ್ಕೆ ಶ್ರೇಯಸ್ಸಲ್ಲದಿರುತ್ತದೆ. ನಮ್ಮ ಜೀವನದಲ್ಲಿ ಅದು ನಿಜವಾಗಿ ಆಶೀರ್ವಾದನ ಕೊಡದೇ ಇರುವಂತದ್ದಾಗಿರ್ತದೆ. ಯಾಕೆಂದ್ರೆ ನಾವು ಒಳ್ಳೆಯವರನ್ನ ಹುಡುಕಿ ಹೋಗುವಾಗ ಒಳ್ಳೆಯದು ಸಿಗ್ತದೆ, ಕೆಟ್ಟವರನ್ನ ಹುಡುಕಿ ಹೋಗುವಾಗ ಕೆಟ್ಟದ್ದು ಸಿಗ್ತದೆ. ಕೆಟ್ಟತನದಲ್ಲಿಯೂ ದುಷ್ಟತನದಲ್ಲಿ ಇರುವಂತಹ ಸ್ನೇಹಿತನಲ್ಲಿ ಹೋಗಿ ನಾವು ಒಳ್ಳೆಯದರ ಬಗ್ಗೆ ಕೇಳುವಾಗ ನಮಗೆ ಒಳ್ಳೆಯದು ಸಿಕ್ಕುವುದಿಲ್ಲ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರ ವಾಕ್ಯಗಳನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ದೇವರ ವಾಕ್ಯಗಳು ನಮ್ಮ ಜೀವನಕ್ಕೆ ಮಧುರವಾದಂತಹ ವಾಕ್ಯಗಳಾಗಿದೆ. ಜೇನಿನಂತೆ ರುಚಿನ ತರುವಂತಹ ವಾಕ್ಯಗಳಾಗಿದೆ. ಜೇನಿನಂತಹ ರುಚಿ ತರುವಂತಹ ವಾಕ್ಯಗಳಲ್ಲಿ ನಾವು ಮಿಲನರಾಗಬೇಕು. ಆ ಜೇನಿನಂತ ರುಚಿ ತರುವಂತಹ ಮಾತುಗಳಲ್ಲಿ, ವಾಕ್ಯಗಳಲ್ಲಿ ನಾವು ಮಿಲನರಾಗುವಾಗ ದೇವರು ನಮ್ಮೊಡನೆ ಕ್ರಿಯೆ ಮಾಡುತ್ತಾರೆ. ಅದರಿಂದ ನಾವು ಎಚ್ಚರಿಕೆಯಾಗಿರಬೇಕು. ನಮ್ಮ ಜೀವನದಲ್ಲಿ ದೇವರು ನಮ್ಮನ್ನ ಕರುಣಿಸುವಂತಹ ದೇವರಾಗಿದ್ದಾರೆ. ದೇವರು ನಮ್ಮ ಮೇಲೆ ಕರುಣೆ ತೋರುವಂತಹ ದೇವರಾಗಿದ್ದಾರೆ. ಹೀಗೆ ಕರುಣೆ ತೋರುವಂತಹ ದೇವರು ನಮ್ಮೊಡನೆ ಇರುವಾಗ ನಾವೇನು ಮಾಡಬೇಕು? ಆ ದೇವರನ್ನು ಸ್ಮರಿಸಬೇಕು. ಆ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಳ್ಳಬೇಕು. ದೇವರು ಯೇಸುವನ್ನು ಹೇಳ್ತಾ ಇದ್ದಾರೆ, ನಾನು ಪರಿಪೂರ್ಣರಾಗಿರುವಂತೆ ನೀವು ಪರಿಪೂರ್ಣರಾಗಿರಿ, ನಾವು ಶುದ್ಧರಾಗಿರುವಂತೆ ನೀವು ಶುದ್ಧರಾಗಿರಿ. ಅದು ಪ್ರಿಯರೇ, ನಾವು ಶುದ್ಧರಾಗಿರಬೇಕು. ದೇವರ ಪ್ರೀತಿಯಲ್ಲಿ ನಾವು ಒಂದಾಗುವವರಾಗಬೇಕು. ದೇವರ ಕರುಣೆಯಲ್ಲಿ ನಾವು ಒಂದಾಗುವವರಾಗಬೇಕು. ದೇವರ ಕ್ಷಮಿಸುವಂತ ದೇವರಾಗಿದ್ದರೆ ನಾವು ಸಹ ಕ್ಷಮಿಸುವಂತವರಾಗಬೇಕು. ಇಲ್ಲದಿದ್ದರೆ ನಮ್ಮ ಜೀವನದಲ್ಲಿ ನಾವು ಬೆಳಕನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಜೀವನದಲ್ಲಿ ನಾವು ಕತ್ತಲೆಯನ್ನು ಮಾತ್ರ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅದರಿಂದ ನಾವು ಯಾವ ಒಂದು ವ್ಯಕ್ತಿಯನ್ನು ಹುಡುಕಿ ಹೋಗ್ತೇವೆ ಎಂಬುದಾದರೆ, ಒಳ್ಳೆಯವರನ್ನು ಹುಡುಕಿ ಹೋಗುವಾಗ ನಮಗೆ ಒಳ್ಳೆಯದು ಸಿಗುತ್ತದೆ, ಕೆಟ್ಟವರನ್ನು ಹುಡುಕಿ ಹೋಗುವಾಗ ನಮಗೆ ಕೆಟ್ಟದ್ದು ಸಿಗುತ್ತದೆ. ಅದರಿಂದ ಯಾವ ವಿಧದಲ್ಲಿಯೂ ಸಹ ನಾವು ಯಾರನ್ನ ಹುಡುಕಿ ಹೋಗಬೇಕಾದರೆ ಇವರು ಒಳ್ಳೆಯವರ, ಕೆಟ್ಟವರ, ಪ್ರಾಮಾಣಿಕರ, ಅಪ್ರಾಮಾಣಿಕರ ಎಂಬುದನ್ನು ನಾವು ಗುರುತಿಸಿಕೊಂಡು ಹೋಗಬೇಕು. ಇಲ್ಲದಿದ್ದರೆ ನಮ್ಮ ಜೀವನದಲ್ಲಿ ನಾವು ಬೆಳಕನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ನನ್ನ ಪ್ರಿಯ ಸಹೋದರನೇ, ಸಹೋದರಿಯೇ, ಪ್ರಭು ಯೇಸು ಸ್ವಾಮಿ ನುಡಿಯುವಂತೆ ನಮ್ಮ ಜೀವನದಲ್ಲಿ ನಾವು ಒಳಿತನ್ನ ಮಾಡಬೇಕು. ಸೂರ್ಯನನ್ನ ನೋಡಿ ಹೇಳಿದ್ರು, ಸೂರ್ಯನ ಕಿರಣವು ಒಳ್ಳೆಯವರ ಮೇಲೂ ಕೆಟ್ಟವರ ಮೇಲೂ ಅದು ಬೆಳಕನ್ನು ಸೂಸುತ್ತದೆ. ಹಾಗೆಯೇ ಮಳೆಯೂ ಸಹ ಹಾಗೆ. ನಾವು ಒಳ್ಳೆಯವರು ಕೆಟ್ಟವರು ಎಂಬ ತಾರತಮ್ಯವನ್ನು ಮಾಡಬಾರದು. ಒಳ್ಳೆಯವರು ಕೆಟ್ಟವರು ಎಂಬ ಭೇದ ಭಾವವನ್ನು ಮಾಡಬಾರದು. ಇವರು ಶತ್ರುಗಳು ಎಂಬುದಾಗಿ ನಾವು ಅವರನ್ನು ನಿರಾಕರಿಸಬಾರದು. ಪ್ರಿಯ ಸಹೋದರನೇ, ಸಹೋದರಿಯೇ, ಹೀಗೆ ನಮ್ಮ ನೆರೆಯವರಲ್ಲಿ ತಪ್ಪುಗಳನ್ನು ಹುಡುಕುವ ಬದಲು ಒಳಿತನ್ನು ನಾವು ಹುಡುಕಬೇಕು. ಬರೀ ಇನ್ನೊಬ್ಬರಲ್ಲಿ ಕೆಟ್ಟದ್ದನ್ನು ಹುಡುಕುವುದಕ್ಕೆ ಬದಲಾಗಿ ನಾವು ಒಳ್ಳೆಯದನ್ನು ಹುಡುಕಬೇಕು. ಒಳ್ಳೆಯದನ್ನು ಹುಡುಕುವಾಗ ನಮ್ಮ ಕಣ್ಣುಗಳಿಗೆ ಒಳ್ಳೆಯದು ಕಾಣುತ್ತದೆ. ಕೆಟ್ಟದ್ದನ್ನು ಹುಡುಕುವಾಗ ನಮ್ಮ ಕಣ್ಣುಗಳಿಗೆ ಕೆಟ್ಟದ್ದನ್ನು ಕಾಣುತ್ತದೆ. ಒಳ್ಳೆಯ ಮನಸ್ಸಿನಿಂದ ನೋಡುವಾಗ ಅದು ನಮಗೆ ಒಳ್ಳೆಯದಾಗಿ ಕಾಣುತ್ತದೆ. ಕೆಟ್ಟ ಮನಸ್ಸಿನಿಂದ ನೋಡುವಾಗ ಅದು ನಮಗೆ ಕೆಟ್ಟದ್ದಾಗಿ ಕಾಣುತ್ತದೆ. ಯಾರಲ್ಲಿ ಕೆಟ್ಟ ಮನಸ್ಸಿದೆಯೋ ಅದು ಅವನನ್ನು ಕೆಡಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಯಾರಲ್ಲಿ ಒಳ್ಳೆಯ ಮನಸ್ಸಿದೆಯೋ ಅದು ಅವನನ್ನು ಒಳಿತಿನ ಮಾರ್ಗದಲ್ಲಿ ನಡೆಸಿ ಅವನಿಗೆ ಆಶೀರ್ವಾದವನ್ನು ಕೊಡುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರಿಯ ಸಹೋದರನೇ, ಸಹೋದರಿಯೇ, ಆದ್ದರಿಂದ ನಾವು ಶತ್ರುವನ್ನು ಪ್ರೀತಿಸಬೇಕು. ಪ್ರಭು ಯೇಸುವಿನ ಮಕ್ಕಳಾಗಿ ನಾವು ಕರೆ ಹೊಂದಿದ್ದೇವೆ. ಪ್ರಭು ಯೇಸುವಿನ ಮಕ್ಕಳಾಗಿ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ನಾವು ಶತ್ರುಗಳನ್ನು ಪ್ರೀತಿಸಬೇಕು. ಹಾಗೆಯೇ ನಾವು ಈ ದಿನದ ಮೊದಲನೆಯ ವಾಚನದಲ್ಲಿ ನಾವು ನೋಡುತ್ತೇವೆ, ದೇವರು ತನ್ನ ಶತ್ರುವನ್ನು, ತನ್ನ ಮುಂದೆ ಇದ್ದಂತಹ ಶತ್ರುವಿನ ಪಶ್ಚಾತ್ತಾಪದ ನಿಮಿತ್ತವಾಗಿ ದೇವರು ಹೇಗೆ ಅವನನ್ನು ಪ್ರೀತಿಸುತ್ತಾರೆ, ಅವನನ್ನು ಹೇಗೆ ದೇವರವನ ಮೇಲೆ ಕರುಣೆ ತೋರಿಸುತ್ತಾರೆ ಎಂಬುದನ್ನು ನಾವು ನೋಡುತ್ತೇವೆ. ಮಾತ್ರವಲ್ಲ, ಆ ತಪ್ಪಿನ ನಿಮಿತ್ತವಾಗಿಯೂ ಸಹ ದೇವರು ಮಾಡಿದ ತಪ್ಪಿಗೆ ಕ್ಷಮಿಸಿದರೂ ಸಹ ಅದನ್ನ ನಮ್ಮ ಜೀವನದಲ್ಲಿ ಬೇರೆ ಯಾವ ವಿಧದಲ್ಲಿ ನಮ್ಮ ಮೇಲೆ ಕ್ರಿಯೆ ಮಾಡಲಿಕ್ಕೆ ದೇವರು ಉಪಯೋಗ ಮಾಡ್ತಾರೆ ಎಂಬುದನ್ನು ಸಹ ನಾವು ಧ್ಯಾನಿಸಬಹುದು. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಧ್ಯಾನಿಸಬೇಕು.
ಪ್ರಭುವನ್ನ ಕಂಡುಕೊಳ್ಳಬೇಕು. ಪ್ರಭು ದೇವರ ಸಾನ್ನಿಧ್ಯದಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು. ನಾವು ಸಹ ಪರಿಪೂರ್ಣರಾಗಬೇಕು. ನಾವು ಸಹ ಕರುಣೆಯುಳ್ಳವರಾಗಬೇಕು. ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರ ಅನಂತ ಪ್ರೀತಿಯಲ್ಲಿ ನಾವು ತುಂಬಿಕೊಂಡವರಾಗಿದ್ದೇವೆ. ದೇವರ ಅನಂತ ಕರುಣೆ ನಮ್ಮೊಂದಿಗೆ ವಾಸ ಮಾಡುವಂತದ್ದಾಗಿದೆ. ಅದರಿಂದ ಪ್ರಿಯರೇ, ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ದೇವರ ಕರುಣೆ ನಮ್ಮಲ್ಲಿ ತುಂಬುವಂತೆ. ಹಾಗೆ ಪ್ರಿಯರೇ, ನಾವು ಯೋಚಿಸಬೇಕು, ನಮ್ಮ ಜೀವನದಲ್ಲಿ ನಾವೇನೆಲ್ಲ ಮಾಡ್ತೇವೆ, ಆದರೆ ನಾವು ಎಣಿಸ್ತೇವೆ ಇದು ಯಾರಿಗೂ ಗೊತ್ತಿಲ್ಲ ಎಂಬುದಾಗಿ. ಯಾರಿಗೂ ಗೊತ್ತಿಲ್ಲ, ನಾನು ಮಾಡಿದ್ದು ಯಾರಿಗೂ ಗೊತ್ತಿಲ್ಲ ಎಂಬುದಾಗಿ ಎಣಿಸ್ತೇವೆ. ಪ್ರಿಯರೇ, ರಟ್ಟಾಗದಂತಹ ಗುಟ್ಟು ಯಾವುದಿಲ್ಲ, ಸಾವಿಲ್ಲದಂತ ಬಾಳು ಯಾವುದೂ ಇಲ್ಲ. ഇരുളിಲ್ಲದೆ ಹಗಲಿಲ್ಲ, ಹಗಲಿಲ್ಲದೆ ഇരുಳಿಲ್ಲ. ನೋವಿಲ್ಲದೆ ನಲಿವಿಲ್ಲ, ನಲಿವಿಲ್ಲದೆ ನೋವು ಸಹ ಇಲ್ಲ. ಈ ಸತ್ಯವನ್ನು ನಾವು ಅರಿಯಬೇಕು ಪ್ರಿಯರೇ. ಯಾಕೆಂದರೆ ದೇವರು ನಮ್ಮನ್ನು ಈ ಲೋಕಕ್ಕೆ ಉಪ್ಪಾಗಿ ಕೊಟ್ಟಿದ್ದಾರೆ, ಹಾಗೂ ಈ ಲೋಕಕ್ಕೆ ನಮ್ಮನ್ನು ಬೆಳಕಾಗಿ ಕಳುಹಿಸಿದ್ದಾರೆ. ಅದರಿಂದ ನಾವು ರುಚಿ ಕೊಡುವ ಉಪ್ಪಾಗಬೇಕು. ಹಾಗೆಯೇ ನಾವು ಮತ್ತೊಬ್ಬರ ಬಾಳಿಗೆ ಕಾಂತಿಯನ್ನು ಕೊಡುವ, ಬೆಳಕನ್ನು ಕೊಡುವಂತವರಾಗಬೇಕು. ಪ್ರಿಯರೇ, ಇಂತಹ ಒಂದು ಸುಸಂದರ್ಭದಲ್ಲಿ ನಾವು ನಮ್ಮನ್ನು ಸ್ಮರಿಸಬೇಕು. ಅದರಿಂದ ನಾವು ನಮ್ಮನ್ನ ಕಣ್ಣುಗಳನ್ನು ಮುಚ್ಚೋಣ ಪ್ರಿಯರೇ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಆ ಪ್ರಭುವಿನಲ್ಲಿ, ಆ ಪ್ರಭುವಿನ ಸಾನ್ನಿಧ್ಯದಲ್ಲಿ ನಾವು ಪ್ರಾರ್ಥಿಸೋಣ. ಅಪ್ಪ ತಂದೆ, ಸ್ತೋತ್ರ ಸ್ವಾಮಿ ದೇವ, ಕರುಣೆಯ ಕಡಲು ನೀವಾಗಿದ್ದೀರಿ, ಕರೆಪಿಡಿದು ಮುನ್ನಡೆಸುವವರು ನೀವಾಗಿದ್ದೀರಿ. ಸ್ವಾಮಿ, ನಮ್ಮ ಮೇಲೆ ಕರುಣೆ ತೋರಿರಿ. ನಿಮ್ಮ ಅನಂತ ದಯೆಯಿಂದ ನಮ್ಮನ್ನು ತುಂಬಿರಿ. ನಿಮ್ಮ ಕೃಪಾ ಪ್ರಸಾದದಿಂದ ನಾವು ತುಂಬುವಂತೆ ಮಾಡಿರಿ. ಶತ್ರುಗಳನ್ನು ಪ್ರೀತಿಸುವಂತೆ ಸ್ವಾಮಿ, ಪಾಪಿಗಳನ್ನು ನಮ್ಮ ಮಿತ್ರರಾಗಿಸಿಕೊಳ್ಳುವಂತೆ, ಎಲ್ಲರ ಮೇಲೆಯೂ ಕರುಣೆ ದಯೆ ತೋರುವಂತೆ ನಮ್ಮ ಮೇಲೆ ಕರುಣೆ ತೋರಿರಿ ರಾಜ. ಕೆಟ್ಟದ್ದನ್ನು ಹುಡುಕದೆ, ಮತ್ತೊಬ್ಬರಲ್ಲಿ ಕೆಟ್ಟದ್ದನ್ನು ಹುಡುಕದೆ ಒಳ್ಳೆಯದನ್ನು ಮಾತ್ರ ಹುಡುಕುವಂತೆ ಮಾಡಿರಿ ರಾಜ. ಸ್ವಾಮಿ ಯೇಸುವೇ, ಸರಳತೆಯಿಂದ ಪ್ರತಿಯೊಬ್ಬರಲ್ಲಿ ಮಾತನಾಡುವಂತೆ, ದಯೆಯಿಂದ ನಾವು ಮಾತನಾಡುವಂತೆ ಸ್ವಾಮಿ ನಿಮ್ಮ ಕರುಣೆಯನ್ನು ಕರುಣಿಸಿರಿ. ಜೀವಸ್ವರೂಪರಾದ ದೇವರು ನೀವಾಗಿದ್ದೀರಿ, ಕರುಣೆ ತೋರುವಂತಹ ದೇವರು ನೀವಾಗಿದ್ದೀರಿ. ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ಇರುವಂತಹ ನಾವು ಸದಾ ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳುತ್ತಾ, ಪರಿವರ್ತನೆ ಜೀವನದಲ್ಲಿ ಸ್ವಾಮಿ ನಿಮ್ಮನ್ನು ನಾವು ಕಾಣುವಂತೆ, ನಿಮ್ಮನ್ನು ಕಂಡು ಪ್ರತಿಯೊಬ್ಬರಿಗೂ ನಿಮ್ಮನ್ನು ನಾವು ತೋರಿಸುವಂತೆ ನಮ್ಮ ಮೇಲೆ ಕರುಣೆ ತೋರಿರಿ ರಾಜ. ಅಪ್ಪ ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ಈ ಸ್ವರ್ಗೀಯ ನಮ್ಮ ಮಧ್ಯಸ್ಥಿಗಳಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಸ್ವಾಮಿ, ಅಭಿಷೇಕಿಸಿರಿ ಸ್ವಾಮಿ. ನಮ್ಮ ಜೀವನದಲ್ಲಿ ನಿಮಗೆ ಅರಿಯದಿರುವುದು ಯಾವುದೂ ಇಲ್ಲ ಸ್ವಾಮಿ, ನಿಮಗೆ ತಿಳಿಯದಿರುವುದು ಯಾವುದಿಲ್ಲ ಸ್ವಾಮಿ. ಸ್ವಾಮಿ ದೇವ, ಆಶೀರ್ವದಿಸಿರಿ, ನಮ್ಮನ್ನು ದೃಢಪಡಿಸಿರಿ, ನಮ್ಮನ್ನು ಬಲಪಡಿಸಿರಿ ಸ್ವಾಮಿ. ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮನ್ನು ಹರಸಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ. ಕರುಣೆ ತೋರಿ, ದಯೆ ತೋರಿ ರಾಜ. ನಿನ್ನ ಕಣ್ಣಿಗೆ ನಿನ್ನ ಕಣ್ಣಿಗೆ ತಪ್ಪಿಸಿಕೊಳ್ಳಲು ಎಲ್ಲಿಗೆ ಹೋಗಲಿ? ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಹೋಗಲಿ? ಮೇಲಕ್ಕೆ ಏರಿ ಹೋದರು ಅಲ್ಲಿಯೂ ನೀನಿರುತ್ತೀ, ಪಾತಾಳಕ್ಕಿಳಿದು ಹೋದರು ಅಲ್ಲಿಯೂ ನೀನಿರುತ್ತೀ. ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನೇ,
ಅದ್ಭುತವಾಗಿ ವಿಚಿತ್ರವಾಗಿ ನನ್ನನ್ನು ನಿರ್ಮಿಸಿದ್ದೀರಿ. ಕೇಡಿನ ಮಾರ್ಗದಿಂದಲೂ ನನ್ನನ್ನು ತಪ್ಪಿಸಿದ್ದೀರಿ. ನೀತಿಯ ಮಾರ್ಗದಲ್ಲಿಯೇ ನನ್ನನ್ನು ನಡೆಸುತ್ತೀರಿ. ನಿನಗರಿಯದಿಹುದು ಯಾವುದಿಹುದು ಓ ತಂದೆಯೇ, ನೀ ತಿಳಿಯದಿಹುದು ಯಾವುದು ಇದೆಯೋ ನನ್ನ ದೇವರೇ. ಕರುಣಿಸು ಕರವ ಚಾಚಿ ಶಿರವ ಬಾಗಿಯೇ. ಕರುಣಿಸು ಕರವ ಚಾಚಿ ಶಿರವ ಬಾಗಿಯೇ. ಹೌದು ಪ್ರಿಯರೇ, ಕರುಣಿಸುವಂತಹ ಕರ್ತರು, ಕರುಣಿಸುವಂತಹ ದೇವರು, ಕರುಣಿಸುವಂತಹ ಕರ್ತರನ್ನ, ಕರುಣಿಸುವಂತಹ ದೇವನನ್ನ ನಾವು ಕಂಡುಕೊಳ್ಳಬೇಕು, ಪ್ರಾರ್ಥಿಸಬೇಕು. ಕ್ಷಮೆಯುಳ್ಳವರಾಗಿ, ಪ್ರೀತಿಯುಳ್ಳವರಾಗಿ. ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರಿಯರೇ, ದೇವರ ಅತ್ಯುನ್ನತವಾದಂತಹ ಕೊಡುಗೆಯ ಜೀವನ ನಮ್ಮ ಜೀವನವಾಗಿದೆ. ನಿನ್ನೆ ನಾವು ಧ್ಯಾನಿಸ್ತಾ ಬಂದೆವು. ಒಂದು ಅರಸರ ಗ್ರಂಥದಲ್ಲಿ ನಾಭಾನನ ಕಥೆಯನ್ನ ನಾವು ಧ್ಯಾನಿಸಿ ಬಂದೆವು. ಆ ನಾಭಾನನ ಕಥೆಯಲ್ಲಿ ನಾವು ನೋಡುವಾಗ ಇಸ್ರಾಯೇಲಳ ದ್ರೋಹ, ಆಕೆಯ ದುಷ್ಟ ಸ್ವಭಾವ, ತನ್ನ ಗಂಡನಿಗಾಗಿ ದುಷ್ಟತನವನ್ನು ತೋರಿಸುವಂತಹ ಆಕೆಯ ಸ್ವಭಾವ ಏನೆಂಬುದನ್ನು ನಾವು ಕಂಡುಕೊಂಡೆವು. ಆಹಾಬನ ಪ್ರಾಮಾಣಿಕತೆ ಹಾಗೂ ಆಶೆ, ಅದನ್ನು ಸಹ ನಾವು ಕಂಡುಕೊಂಡೆವು. ಹಾಗೆಯೇ ನಾಭಾನನ ಆಸೆ, ತನ್ನ ಆಸ್ತಿಯನ್ನು ಉಳಿಸಿಕೊಳ್ಳಬೇಕೆಂಬುದು, ಅದನ್ನು ಸಹ ಕಂಡುಕೊಂಡೆವು. ಇಸಬೇಲಳ ದುಷ್ಟತನದ ನಿಮಿತ್ತವಾಗಿ ನಾಭಾನನ ಮೇಲೆ ಅಪವಾದವನ್ನು ಹೊರಿಸಿ ದುಷ್ಟರಾಗಿರುವಂತಹ ಇಬ್ಬರು ವ್ಯಕ್ತಿಗಳನ್ನು ಸಾಕ್ಷಿಯಾಗಿ ಇರಿಸಿಕೊಂಡು ದೇವರಿಗೂ ಅರಸನಿಗೂ ವಿರುದ್ಧವಾಗಿ ಇವನು ಮಾತನಾಡಿದನು, ಅಂದರೆ ಶಪಿಸಿದನು ಎಂಬುದಾಗಿ ಹೇಳಿ ಊರಿನ ಹೊರಗೆ ತಪ್ಪಿ ಹೊತ್ತುಕೊಂಡು ಹೋಗಿ ಕಲ್ಲುಗಳಿಂದ ಹೊಡೆದು ಕೊಲೆ ಮಾಡಲು ಯತ್ನಿಸಿ ಕೊಲ್ಲಿಸಿದರು. ಹೀಗೆ ನಾಭಾನ ನಿರಪರಾಧಿಯಾದ ಒಬ್ಬ ದೀನನಾದ ಒಂದು ವ್ಯಕ್ತಿಯನ್ನ ಕೊಂದು ಬಿಡ್ತಾರೆ ಆಸ್ತಿಗೋಸ್ಕರವಾಗಿ. ಪ್ರಿಯರೇ, ನಾವು ನಮ್ಮ ಜೀವನವನ್ನು ನಾವು ಪ್ರತಿಬಿಂಬಿಸ್ತಾ ಇದ್ದೇವೆ. ನಾವು ನಮ್ಮ ಜೀವನದಲ್ಲಿ ಇಂತಹ ಕಾರ್ಯಗಳಲ್ಲಿ ಎಡುವುದನ್ನು ನಾವು ನೋಡಬೇಕು. ಎಲ್ಲಿ ಎಡುತ್ತಾ ಇದ್ದೇನೆ ಎಂಬುದನ್ನು ತುಂಬಾ ಸೂಕ್ಷ್ಮವಾಗಿ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳಬೇಕು. ಪ್ರಿಯರೇ, ಈ ಪರಿಶೀಲನೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಈ 1ನೇ ಅಧ್ಯಾಯದಲ್ಲಿ ಅರಸರ ಗ್ರಂಥ 21ನೇ ವಾಕ್ಯದಲ್ಲಿ ನಾವು ಧ್ಯಾನಿಸಿ ಬರುವಾಗ ಈ ಕೊಲೆ ಮಾಡಿದ್ದನ್ನ ದೇವರು ಕಂಡು ತಿಪ್ಪಿಯನಾದ ಎಲಿಯನಿಗೆ ಸರ್ವೇಶ್ವರ ಸ್ವಾಮಿ ಮಾತನಾಡ್ತಾರೆ, ನೀನು ಹೋಗಿ ಆ ಸಮಾರ್ಯದಲ್ಲಿ ವಾಸವಾಗಿದ್ದನಲ್ಲ ಇಸ್ರಾಯೇಲ್ ಅರಸ, ಅವನನ್ನ ನೀನು ನೋಡಿ ಬಾ ಎಂಬುದಾಗಿ. ಹೇಗೆ ದಾವೀದನ ಬಳಿ ನಾಮಾನ್ ಪ್ರವಾದಿಯನ್ನ ಕಳಿಸಿದರು, ಹಾಗೆ ಇಲ್ಲಿ ಈ ಅಹಾಜನ ಮುಂದೆ ಎಲಿಯನನ್ನ ದೇವರು ಕಳಿಸ್ತಾ ಇದ್ದಾರೆ. ನಿನ್ನಲ್ಲಿ ಹೋಗು, ಸಮಾರ್ಯದಲ್ಲಿ ವಾಸಿಸುವಂತಹ ಇಸ್ರಾಯೇಲ್ ಅರಸ, ನೋಡಿ ಇಸ್ರಾಯೇಲ್ ಅರಸ ಅವನು, ಅವನನ್ನು ಹೋಗಿ ನೋಡು. ಅರಸನ ಹೆಂಡತಿ ಅಂತ ಒಂದು ದುಷ್ಟ ಹೆಂಡತಿ, ನಾಶ ಮಾಡುವಂತಹ ಹೆಂಡತಿ ಆದಳು.
ಆ ನಾಬಾನ ದ್ರಾಕ್ಷಿ ತೋಟವನ್ನ ಅವನು ಸ್ವಾಧೀನ ಮಾಡ್ಕೊಳ್ಳಿಕ್ಕಾಗಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕಾಗಿ ಹೋಗಿದ್ದಾನೆ. ನೀನು ಅಲ್ಲಿಗೆ ಹೋಗು. ಅವನಿಗೇಳು, ನೀನು ಕೊಲೆ ಮಾಡಿ ಸ್ವತ್ತನ್ನು ಸಂಪಾದಿಸಿಕೊಂಡೆ ಅಲ್ಲ, ನಾಯಿಗಳು ನಾಬೋತನ ರಕ್ತವನ್ನ ನೆಕ್ಕಿದ ಸ್ಥಳದಲ್ಲೇ ನಿನ್ನ ರಕ್ತವನ್ನು ನೆಕ್ಕುತ್ತದೆ ಎಂಬುದಾಗಿ ನಾನು ಹೇಳಿದೆ ಎಂಬುದಾಗಿ ತಿಳಿಸು ಎಂಬುದಾಗಿ ಹೇಳ್ತಾನೆ. ಇವನ ರಿಜಿಸ್ಟ್ರೇಷನ್ ಮಾಡೋ ಸ್ಥಳಕ್ಕೆ ಹೋಗ್ತಾನೆ ಎಲಿಯ. ಹೋಗಿ ಹೇಳ್ತಾನೆ, ದೇವರು ಹೇಳ್ತಾ ಇದ್ದಾರೆ, ನೀನು ಅನ್ಯಾಯವಾಗಿ ಆ ನಾಬಾನನ್ನು ಕೊಂದು ಅವನ ಸ್ವತ್ತನ್ನು ಸಂಪಾದಿಸಿಕೊಂಡೆ ಅಲ್ಲ, ಅದಕ್ಕೆ ದೇವರಿಗೆ ಸಿಟ್ಟು ಬಂದಿದೆ. ದೇವರು ಹೇಳ್ತಾ ಇದ್ದಾರೆ, ನೀನು ಹಾಗೆ ಅವನ ಸ್ವತ್ತನ್ನ ಸಂಪಾದಿಸಿಕೊಂಡ ಕಾರಣ ನಾಯಿಗಳು ಆ ನಾಬೋತನನ್ನ ಕಲ್ಲುಗಳಿಂದ ಒಡೆದು ಬಿಸಾಡಿದ್ರಲ್ಲ, ಅವನ ರಕ್ತವನ್ನ ನಾಯಿಗಳು ನೆಕ್ಕಿತ್ತು. ದೇವರು ಹೇಳ್ತಾ ಇದ್ದಾರೆ, ಹಾಗೆಯೇ ನಿನ್ನ ರಕ್ತವನ್ನು ಸಹ ನಾಯಿಗಳು ನೆಕ್ಕುವಂತೆ ಮಾಡುತ್ತದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಎಂದು ಹೇಳ್ತಾನೆ. ಇದು ಹೇಳಿದ ತಕ್ಷಣ ಆಹಾಬನು ಎಲಿಯನನ್ನ ನೋಡ್ತಾನೆ. ಎಲೈ ವೈರಿಯೇ, ನೀನು ನನ್ನನ್ನು ಕಂಡುಹಿಡಿದೀಯ? ನಿನ್ನ ಕಂಡುಹಿಡಿದು ಬಿಟ್ಟ, ನನ್ನವನ್ನ ಯಾರು ಅಂತ ಕಂಡುಹಿಡಿದು ಬಿಟ್ಟ. ನೋಡಿ, ಅವನಿಗೆ ಗೊತ್ತಾಗಿ ಹೋಯ್ತು, ಎಲಿಯನಿಗೆ ವಿಷಯ ಗೊತ್ತಾದದ್ದು. ನಾವೆಣಿಸ್ತೀವಿ, ನಾವು ಸಾಗೆ ಮಾಡ್ತೀವಿ, ಎಲ್ಲ ಮಾಡಿ ಅನ್ಯಾಯ, ವಂಚನೆಯಿಂದ, ಕಳ್ಳತನದಿಂದ, ಮೋಸದಿಂದ ಎಲ್ಲವನ್ನು ಮಾಡಿ ಏನೋ ಗೊತ್ತಿಲ್ಲದೆ ಇರುವಾಗಿರ್ತೇವೆ ಕೆಲವು ಸಾರಿ. ಆದರೆ ವಿಷಯಗಳು ಹೊರಬರುವಾಗ, ಮಾಡಿದಂತಹ ಅಕ್ರಮ ಹೊರಬರುವಾಗ ನಾವು ಸಿಟ್ಟುಕೊಳ್ತೇವೆ, ಏಳೂರ ಮೇಲೆ ಸಿಟ್ಟುಕೊಳ್ತೇವೆ. ಹಾಗೆ ಹೇಳ್ತಾನೆ ಎಲಿಯ, ಹೌದು, ನಾನು ಕಂಡುಹಿಡಿದೆ, ನೀನು ನಿನ್ನನ್ನೇ ಪಾಪಕ್ಕೆ ಮಾರಿಬಿಟ್ಟೆ, ದೇವರ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದೀಯ. ಸರ್ವೇಶ್ವರ ಸ್ವಾಮಿ ನಿನ್ನ ಬಗ್ಗೆ ಹೇಳಿದ್ದಾರೆ, ನಾನು ನಿನ್ನ ಮೈ ಮೇಲೆ ಕೇಡನ್ನ ಬರಮಾಡ್ತೇನೆ ಅಂತ ಹೇಳಿ, ನಿನ್ನ ಮೈ ಮೇಲೆ ಕೇಡನ್ನ ಬರಮಾಡ್ತಾರಂತೆ, ನಿನ್ನನ್ನ ಕಸದಾಗಿ ತೆಗೆದುಹಾಕ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಿನ್ನ ಸಂತಾನದಲ್ಲಿರುವಂತಹ ಗಂಡಸರಲ್ಲಿ ಸ್ವತಂತ್ರರಾಗಿರಬಹುದು, ಪರತಂತ್ರರಾಗಿರಬಹುದು, ಎಲ್ಲರನ್ನ ಇಸ್ರಾಯೇಲರ ಮಧ್ಯದಿಂದ ನಾನು ಕಡಿದು ಬಿಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೀನು ಇಸ್ರಾಯೇಲರನ್ನ ಪಾಪಕ್ಕೆ ಪ್ರೇರೇಪಿಸಿ, ನನಗೆ ಕೋಪವೆಪ್ಪಿಸಿ, ನನ್ನ ಮನಸ್ಸನ್ನು ನೋಯಿಸಿದೀಯ. ಹಾಗೆ ಅದು ಮಾತ್ರ ಅಲ್ಲ, ಈ ನೆಬಾಟನ ಮಗ ಯಾರೊಬ್ಬನ ಮನೆಗೂ, ಅಹಿಯನ ಮಗ ಭಾಷನ ಮನೆಗೂ ಆದ ಗತಿ ನಿನ್ನ ಮನೆಗೂ ಆಗ್ತದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಅವನಿಗೆ ಎಲಿಯ ಮುಖಾಂತರವಾಗಿ. ಅದು ಮಾತ್ರವಲ್ಲ, ದೇವರು ಹೇಳ್ತಾ ಇದ್ದಾರೆ, ಇಜಬೇಲನ ಕುರಿತು ಸಹ ದೇವರು ನಿನ್ನ ಹೆಂಡತಿಯ ಬಗ್ಗೆ ಸಹ ನನಗೆ ಹೇಳಿದ್ದಾರೆ, ಅದನ್ನು ಹೇಳ್ತೀನಿ ಕೇಳು. ನಾಯಿಗಳು ಆ ಜಸ್ರೀಲ್ ಪಟ್ಟಣದ ಗೋಡೆಯ ಬಳಿಯಲ್ಲಿ ಆಕೆಯ ಶವವನ್ನು ತಿಂತದೆ. ಆಹಾಬನ ಮನೆಯವರಲ್ಲಿ ಊರೊಳಗೆ ಸಾಯುವಂತವರನ್ನ ನಾಯಿಗಳು, ಅಡವಿಯಲ್ಲಿ ಸಾಯುವಂತವರನ್ನ ಪಕ್ಷಿಗಳು ತಿಂದು ಬಿಡುತ್ತದೆ ಎಂಬುದಾಗಿ ಹೇಳ್ತಾರೆ. ನೋಡಿ, ಎಂತಹ ಕ್ರೂರವಾದಂತಹ ಘಟನೆ ಪ್ರಿಯರೇ. ಹೆಂಡತಿ ಮಾಡಿದ ದುಷ್ಟತನದ ನಿಮಿತ್ತವಾಗಿ, ದ್ರೋಹದ ನಿಮಿತ್ತವಾಗಿ ಹೆಂಡತಿಯನ್ನು ಇವನು ಗದರಿಸಬಹುದಾಗಿತ್ತು, ಅಥವಾ ಅವನು ಮುದ್ರೆ ಹಾಕಿ ಕೊಡುವಾಗ, ಸಹಿ ಮಾಡಿ ಕೊಡುವಾಗ ಇದನ್ನು ನೀನು ಏನು ಬರೀತಾ ಇದೆಯಾ ಎಂಬುದಾಗಿ ಅವನು ನೋಡಬಹುದಾಗಿತ್ತು. ಯಾಕಂದ್ರೆ ಇಸ್ರಾಯೇಲ್ ಅರಸನಾಗಿದ್ದ. ಮುದ್ರೆಯನ್ನು ಒತ್ತಿ ಸಹಿಯನ್ನು ಮಾಡಿ ಆ ಊರಿನ ಹಿರಿಯರಿಗೆಲ್ಲ ಕೊಡಬೇಕಾದ್ರೆ ಈ ಆಹಾಬನಾಗಿರುವಂತಹ ಅರಸ ನನ್ನ ಹೆಂಡತಿ ಏನು ಬರೀತಾ ಇದ್ದಾಳೆ ಎಂಬುದನ್ನು ನೋಡಬೇಕಾಗಿತ್ತು. ಆದರೆ ಏನೂ ಇಲ್ಲದೆ ಅವನ ಮುದ್ರೆಯನ್ನು ಹಾಕಿ ಅವನು ಆ ನಿರಪರಾಧಿಯಂತ ಆಹಾಬನ ಮೇಲೆ ದೋಷಾರೋಷವನ್ನು ಹೊರಿಸಿ ಅವನನ್ನು ಕೊಲೆ ಮಾಡಲು ಅನುಮತಿಯನ್ನು ಕೊಟ್ಟಂತ ಕಾರಣವಾಯಿತು ಅವನ ಆ ಮುದ್ರೆ ಪತ್ರ. ಆ ಪತ್ನಿಯಾದವಳು ಅದನ್ನು ದುರುಪಯೋಗ ಪಡಿಸಿದಳು ತನ್ನ ಪತಿಯನ್ನು ಸಂತೋಷಿಸುವುದಕ್ಕಾಗಿ, ತನ್ನ ಪತಿಯನ್ನು ಆನಂದಿಸುವುದಕ್ಕಾಗಿ. ಹೀಗೆ ನಮ್ಮ ಜೀವನದಲ್ಲಿ ನಾವು ಪತಿಯನ್ನು ಆನಂದಿಸಲಿಕ್ಕಾಗಿ, ಪತ್ನಿಯನ್ನು ಆನಂದಿಸಲಿಕ್ಕಾಗಿ, ಎತ್ತವರನ್ನ ಆನಂದಿಸಲಿಕ್ಕಾಗಿ, ಮಕ್ಕಳನ್ನ ಆನಂದಿಸಲಿಕ್ಕಾಗಿ, ಮಿತ್ರರನ್ನ ಆನಂದಿಸಲಿಕ್ಕಾಗಿ, ಹೀಗೆ ನಾವು ಮತ್ತೊಬ್ಬರನ್ನ ಆನಂದಿಸಲಿಕ್ಕಾಗಿ ಎಷ್ಟೋ ಕೆಟ್ಟದನ್ನ ನಾವು ಮಾಡುತ್ತಾ ಇದ್ದೇವೆ. ಎಷ್ಟೋ ಜನರ ಜೀವನದಲ್ಲಿ ನಾವು ಇನ್ನೊಬ್ಬರನ್ನ ಸಂತೋಷಪಡಿಸಲಿಕ್ಕಾಗಿ ಇನ್ನೊಬ್ಬರನ್ನ ನಾವು ನಾಶ ಮಾಡುತ್ತಾ ಇದ್ದೇವೆ. ಇನ್ನೊಬ್ಬರನ್ನ ವಂಚಿಸಲಿಕ್ಕೆ ನಾವು ಅವಕಾಶ ಕೊಡ್ತಾ ಇದ್ದೇವೆ, ಪ್ಲಾನ್ ಕೊಡ್ತಾ ಇದ್ದೇವೆ, ಸಮಾಲೋಚನೆ ಕೊಡ್ತಾ ಇದ್ದೇವೆ. ಇನ್ನೊಬ್ಬರನ್ನ ವಂಚಿಸಲಿಕ್ಕೆ ನಾವು ನಮ್ಮ ಕೆಲಸ ಕಾರ್ಯಗಳನ್ನ ಬದಿಗೊತ್ತಾ ಇದ್ದೇವೆ. ಇಲ್ಲ ಪ್ರಿಯರೇ, ಇದರಿಂದ ನಮ್ಮ ಜೀವನದಲ್ಲಿ ಸಮಸ್ಯೆ ತಪ್ಪಿದ್ದಲ್ಲ. ದೇವರು ಹೇಳುವಂತ ಮಾತನ್ನು ನಾವು ಕೇಳಬೇಕು. ಆಹಾಬನಿಗೂ ಇಜಬೇಲನಿಗೂ ಹೇಳ್ತಾರೆ ನೋಡಿ, ಎಲ್ಲಿ ಆ ನಾಬಾನನ ರಕ್ತವನ್ನು ನಾಯಿ ನೆಕ್ಕಿತೋ ಅಲ್ಲಿಯೇ ನಿನ್ನ ರಕ್ತವನ್ನು ನೆಕ್ಕುತ್ತದೆ ಎಂಬುದಾಗಿ ಹೇಳ್ತಾರೆ. ಊರೊಳಗೆ ಸಾಯುವಂತವ್ರನ್ನ ನಿನ್ನ ಮನೆಯವರನ್ನ ನಾಯಿಗಳು ತಿಂತದೆ, ಅಡವಿಯಲ್ಲಿ ಸಾಯುವವರನ್ನ ಪಕ್ಷಿಗಳು ತಿಂತದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೌದು ಪ್ರಿಯರೇ, ದೇವರು ನಾವು ಮಾಡುವ ಪ್ರತಿಯೊಂದನ್ನು ದರ್ಶಿಸುವವರಾಗಿದ್ದಾರೆ.
ಹಾಗೆ ಹೆಂಡತಿಯನ್ನು ನೋಡಿ ಹೇಳ್ತಾ ಇದ್ದಾರೆ, ದುಷ್ಟತನವಾದಂತಹ ಹೆಂಡತಿಯನ್ನ ಸರ್ವೇಶ್ವರ ದೃಷ್ಟಿಯಲ್ಲಿ ಅವಳಿಗೆ ಕೆಟ್ಟದ್ದನ್ನ ಮಾಡಿದ್ದಾಳೆ. ಅವಳ ಸಾವು ನಾಯಿಗಳು ಅವಳ ಮಾಂಸನ ತಿನ್ನುತ್ತದೆ ಎಂಬುದಾಗಿ. ಹೀಗೆ ಹೆಂಡತಿ ಇಜಬೇಲಳಿಂದ ಪ್ರಚೋದಿತನಾಗಿ ದೇವರ ದೃಷ್ಟಿಯಲ್ಲಿ ಕೆಟ್ಟದ್ದನ್ನು ಮಾಡುವುದಕ್ಕೆ ತನ್ನನ್ನೇ ಮಾರಿಬಿಟ್ಟಂತಹ ಆಹಾಬನಂತಹ ದುಷ್ಟನು ಇನ್ನೊಬ್ಬನು ಇರಲಿಲ್ಲ ಎಂಬುದಾಗಿ ಒಂದು ಅರಸರ ಗ್ರಂಥದಲ್ಲಿ 21ನೇ ಅಧ್ಯಾಯದಲ್ಲಿ 25ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ. ಯಾಕೆಂದರೆ ಸರ್ವೇಶ್ವರ ಇಸ್ರಾಯೇಲರ ನಾಡಿನಿಂದ ಓಡಿಸಿಬಿಟ್ಟ ಅಮೋರಿಯರಂತೆ ವಿಗ್ರಹಗಳನ್ನು ಪೂಜಿಸಿದ ಅಹಾಬನ ನಡತೆ ಬಹಳ ಅಸಹ್ಯವಾಗಿತ್ತು. ದೇವರ ಮುಂದೆ ಅಷ್ಟೇ ಅಸಹ್ಯವಾಗಿ ಅವನು ವರ್ತಿಸಿದ್ದ. ಕೊನೆಗೆ ಇದನ್ನೆಲ್ಲ ಕೇಳಬೇಕಾದ್ರೆ ಏನಾಯಿತು? ಅಹಾಬನಿಗೆ ಭಯ ಹುಟ್ಟಿತು, ಭಯಭ್ರಾಂತನಾದ. ಅಯ್ಯೋ, ನನ್ನ ಮರಣ ಹೀಗೆ ಸಂಭವಿಸುತ್ತದ, ಅಯ್ಯೋ ನಾನು ಹೀಗೆ ಸಾಯುತ್ತೇನಾ, ಅಯ್ಯೋ ನನ್ನ ಮರಣ ಇಷ್ಟರ ಮಟ್ಟಿಗೆ ಮೋಸವಾಗಿದೆಯಾ ಎಂಬಂತ ಚಿಂತನೆಗೆ ಒಳಗಾದ. ತತ್ತರಿಸಿ ಹೋದ. ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ಅವನ ಶವವನ್ನು ನಾಯಿಗಳು ತಿನ್ನುತ್ತದೆ ಎಂದು ಹೇಳುವಾಗ, ತನ್ನ ಪತ್ನಿಯ ಶವವನ್ನು ನಾಯಿಗಳು ತಿನ್ನುತ್ತದೆ ಎಂದು ಹೇಳುವ, ಅವನ ರಕ್ತವನ್ನು ನಾಯಿಗಳು ಕುಡಿಯುತ್ತದೆ ಎಂದು ಹೇಳುವಾಗ, ಅವರ ಮನೆಯಲ್ಲಿ ಮನೆಯವರು ಊರಿನಲ್ಲಿ ಸತ್ತಾಗ ನಾಯಿಗಳು ತಿನ್ನುತ್ತದೆ ಎಂದು ಹೇಳುವಾಗ, ಊರಿನವರು ಸತ್ತಾಗ, ಅವರು ಅಡವಿಗೆ ಹೋಗಿ ಸತ್ತಾಗ ಪಕ್ಷಿಗಳು ತಿನ್ನುತ್ತದೆ ಎಂದು ಹೇಳುವಾಗ, ಇದೆಲ್ಲವೂ ಭಯಭ್ರಾಂತವಾಯಿತು ಅವನಿಗೆ. ಒಂದು ಕ್ಷಣ ಯೋಚನೆ ಮಾಡುವ, ನಮ್ಮ ಮಾಂಸವನ್ನ ನಾಯಿಗಳು ತಿನ್ನುವಂತಹ ಸಾವು ನಮಗೆ ಸಿಗ್ತದೆ ಅನ್ನೋದಾದರೆ, ನಮ್ಮ ರಕ್ತವನ್ನು ಒಂದು ನಾಯಿ ಕುಡಿತದೆ ಎಂಬಂತಹ ಸಂದರ್ಭವಾಗದಾದರೆ ಹೇಗಿರ್ಬೋದು ಯೋಚನೆ ಮಾಡಿ ಪ್ರಿಯರೇ. ಈ ದಿನದಲ್ಲಿಯೂ ನೋಡಿ ನೀವು, ಈ ಕಾರ್ಯಗಳು ನಡೀತಾ ಇದೆ. ಸತ್ತು ಹೋದಂತಹ ಎಷ್ಟೋ ಜನರ ಶವಗಳನ್ನು ನಾಯಿಗಳು ತಿನ್ನುತ್ತಾ ಇದೆ, ಪಕ್ಷಿಗಳು ತಿನ್ನುತ್ತಾ ಇದೆ. ಆಕ್ಸಿಡೆಂಟ್ ಆಗಿ ಬಿದ್ದಂತಹ ಎಷ್ಟೋ ಜನರ ಮಾಂಸಗಳನ್ನ ತುಂಡು ರೈಲ್ವೆ ಟ್ರ್ಯಾಕ್ ಅಲ್ಲಿ, ಬಸ್ ಕೆಳಗೆ ಟ್ರ್ಯಾಕ್ ಅಲ್ಲಿ ತುಂಡಾಗಿ ಚದುರಿ ಹೋದಂತ ಮಾಂಸಗಳನ್ನ ಪಕ್ಷಿಗಳು ತಿಂತಾ ಇದೆ, ನಾಯಿಗಳು ತಿಂತಾ ಇದೆ. ಏನು ಕಾರಣ? ಯಾವ ಕಾರಣ? ಒಳಿತಿಗಾಗಿಯ? ಅವರು ಒಳ್ಳೆಯದನ್ನು ಮಾಡಿದ್ದಕ್ಕಾಗಿಯ? ಕೆಟ್ಟದ್ದನ್ನು ಮಾಡಿರುವುದಕ್ಕಾಗಿಯ? ಏನೆಂದು ನಾವು ವಿವೇಚಿಸಲು ಸಾಧ್ಯ? ಏನೆಂದು ವಿವೇಚಿಸಲು ಸಾಧ್ಯ? ಹಲ್ಲೆಲೂಯಾ. ಆದರೆ ಒಟ್ಟಾರೆಯಾಗಿ ನೋಡಬೇಕಾದರೆ ನಾವು ಸತ್ತು ಹೋಗುವಾಗ ನಮ್ಮ ದೇಹವನ್ನೆಲ್ಲ ಹುಳಗಳೇ ತಿನ್ನುತ್ತಾ ಇವೆ. ಪ್ರತಿಯೊಬ್ಬರ ದೇಹವು ಒಂದು ಪ್ರಾಣಿಗೆ ಆಹುತಿಯಾಗುತ್ತಾ ಇದೆ. ಹುಳಗಳು ನಮ್ಮ ದೇಹವನ್ನು ತಿನ್ನುತ್ತಾ ಇದೆ. ಅಂದರೆ ನಾವೆಲ್ಲರೂ ದೇವರ ಮುಂದೆ ಪಾಪಿಗಳಾಗಿ ಇದ್ದೇವೆ. ನಮ್ಮ ಶರೀರ ಕೊಳೆತು ಹೋಗುತ್ತಾ ಇದೆ, ಅಳಿದು ಹೋಗುತ್ತಾ ಇದೆ. ಪ್ರಿಯರೇ, ಈ ವಾಕ್ಯಗಳನ್ನು ನಾವು ಆಳವಾಗಿ ಧ್ಯಾನಿಸಬೇಕು. ನಮ್ಮಲ್ಲಿ ದೇವರ ಭಯ ನಮ್ಮಲ್ಲಿ ಬರಬೇಕು. ಪ್ರಿಯರೇ, ಇದನ್ನು ಕಂಡರಿದಂತಹ ಈ ಆಹಾಬನು ಏನು ಮಾಡುತ್ತಾನೆ? ಎಲಿಯನ ಮಾತುಗಳನ್ನು ಕೇಳಿ ತನ್ನ ಬಟ್ಟೆಗಳನ್ನು ಹರಿದುಕೊಳ್ಳುತ್ತಾನೆ. 21ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ದುಃಖದಿಂದ ಅವನು ತನ್ನ ಬಟ್ಟೆಗಳನ್ನು ಹರಿದುಕೊಳ್ಳುತ್ತಾನೆ. ಹಗಲು ರಾತ್ರಿ ಮೈ ಮೇಲೆ ಗೋಣಿತಟ್ಟನ ಹಾಕಿಕೊಳ್ತಾನೆ, ಉಪವಾಸ ಮಾಡ್ತಾನೆ, ದೀನ ಮನಸ್ಸಿಂದ ವರ್ತಿಸ್ತಾನೆ. ಈ ದೀನ ಮನಸ್ಸು, ಉಪವಾಸ ಅವನ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತರುತ್ತದೆ ಎಂಬುದಾಗಿ ಪಶ್ಚಾತ್ತಾಪಕ್ಕೆ ಹೋಗ್ತಾನೆ. ಈ ಅವನ ಪ್ರಾರ್ಥನೆ, ಉಪವಾಸ, ಇವೆಲ್ಲ ದೀನ ಮನಸ್ಸನ್ನ ನೋಡಿದಂತಹ ದೇವರು ಎಲೀಯನನ್ನು ಕರೆಯುತ್ತಾರೆ. ಎಲಿಯಾ, ನೀನು ನೋಡಿದೀಯಾ? ಅವನು ತಗ್ಗಿಸಿಕೊಂಡಿದ್ದಾನೆ ನನ್ನ ಮುಂದೆ, ನೀನು ಅವನನ್ನು ನೋಡಿದ್ದೀಯಾ? ಅದರಿಂದ ನೀನೊಂದು ಕೆಲಸ ಮಾಡು, ನೀನು ಅವನನ್ನು ಹೋಗಿ ನೋಡು, ಅವನಿಗೆ ಹೋಗಿ ಹೇಳು, ನಿನ್ನನ್ನು ತಗ್ಗಿಸಿಕೊಂಡಿದ್ರಿಂದ ನಾನು ನಿನಗೆ ತಿಳಿಸಿದಂತ ಕೇಳನ್ನ ನಾನು ನಿನ್ನ ಜೀವಮಾನದಲ್ಲಿ ಬರಮಾಡಲಿಕ್ಕೆ ಬಿಡೋದಿಲ್ಲ. ನಿನ್ನ ಸಾಯುವ ತನಕ ನಿನ್ನ ರಕ್ತವನ್ನ ನಾಯಿ ನಗ್ಲಿಕ್ಕೆ ಬಿಡೋದಿಲ್ಲ, ಅಥವಾ ನಿನಗೆ ಹೇಳಿದ್ದನ್ನ ನಾನು ನಿನಗೆ ಮಾಡ್ಲಿಕ್ಕೆ ಅನುಮತಿ ಕೊಡೋದಿಲ್ಲ. ಆದರೆ ಇಲ್ಲಿ ಇಟ್ರು ಯೇಸು ಸ್ವಾಮಿ ಒಂದು ಆಪನ, ದೇವರು ಒಂದು ಆಪನ ಇಡ್ತಾರೆ. ನೀನ್ ಪಶ್ಚಾತ್ತಾಪ ಪಟ್ಟಿದ್ಯಪ್ಪ, ಓಕೆ, ನೀನ್ ಪರಿವರ್ತನೆ ಆಗ್ತಾ ಇದೆಯಪ್ಪ, ಓಕೆ, ಆದರೆ ನೀನು ಪಶ್ಚಾತ್ತಾಪ ಪಟ್ಟ ಕಾರಣ ಇವತ್ತು ನಿನ್ನ ಜೀವಮಾನ ಪರ್ಯಂತರ ನಿನಗೇನೂ ಸಂಭವಿಸುವುದಿಲ್ಲ. ಆದರೆ ನಿನ್ನ ಮಗನ ಕಾಲದಲ್ಲಿ ಅವನ ಮನೆಯವರ ಮೇಲೆ ಬರಮಾಡುವೆನೋ. ಪ್ರೈಸ್ ದಿ ಲಾರ್ಡ್. ನೋಡಿ ಹೇಗಿದೆ ಪ್ರಿಯರೇ, ದೇವರ ಸಂಚು,
ದೇವರ ಪದ್ಧತಿ ನಮ್ಮನ್ನು ಕ್ಷಮಿಸುವವರು ನಿಜ. ಆದರೆ ನಾವು ಮಾಡುವಂತಹ ತಪ್ಪಿಗೆ ಶಿಕ್ಷೆ ಉಂಟು. ಆದರೆ ಇಲ್ಲಿ ಒಂದು ಪಕ್ಷ ಆಹಾಬನು ತಾನು ಮಾಡಿದ ಪಾಪದ ನಿಮಿತ್ತವಾಗಿ ತಾನೇ ಅದನ್ನ ಅನುಭವಿಸಲು ಸಿದ್ಧನಾಗಿದ್ದರೆ, ದೇವರ ಮುಂದೆ ತಾನು ಅದನ್ನ ಒಪ್ಪಿಕೊಂಡಿದ್ದರೆ, ತನ್ನ ಮಗನ ಕಾಲಕ್ಕೆ ಅವನ ಮನೆಯ ಮೇಲೆ ಇಂತಹ ಒಂದು ದುರ್ಘಟನೆ ನಡೆಯಲು ದೇವರು ಸಮ್ಮತಿಸುತ್ತಿರಲಿಲ್ಲ. ಆದರೆ ದೇವರ ಮುಂದೆ ಪಶ್ಚಾತ್ತಾಪ ತೋರಿ ಕರುಣೆ ಬೇಡಿ, ಕಾಡಿ ಬೇಡಿ, ಸ್ವಾಮಿ 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 ಅಂತೇಳಿ ಹಗಲು ರಾತ್ರಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಿ 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 ಉಪವಾಸ ಮಾಡಿದವಾಗ, ಪ್ರಿಯರೇ, ಇದೇ ನಾನು ಹೇಳುವಂಥದ್ದು. ನಿಮಗೆ ಹೇಳಿದ್ದೀನಿ ಹಲವು ಸರಿ, ನಿಮ್ಮ ನೆನಪಿಗೆ ಇದೆಯೋ ನನಗೆ ಗೊತ್ತಿಲ್ಲ. ದೇವರಿಗೆ ಕೆಲವು ಸರಿ ನಮಗೆ ಕೊಡ್ಲಿಕ್ಕೆ ಬರುವುದಿಲ್ಲ. ಒಂದು ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಪಡ್ತೇವೆ, ಒಳ್ಳೆಯದು. ಒಂದು ಪರ ಊರಿಗೆ ಹೋಗ್ಬೇಕು ಅಂತ ಆಸೆ ಪಡ್ತೇವೆ, ಒಳ್ಳೆಯದು. ಇವತ್ತು ನೋಡಿ, ಎಲ್ಲಿ ಹೋಗ್ತೀಯ ಅಂದ್ರೆ, ನಾನು ಎಲ್ಲಿ ಹೋಗ್ತೀನಿ, ನಾನು ಇಸ್ರಾಯೇಲಿಗೆ ಹೋಗ್ತೀನಿ. ಹೌದಾ? ಇಸ್ರಾಯೇಲಿಗೆ ಹೋಗ್ತೀಯಾ? ಯಾಕೆ? ಅಲ್ಲಿ 1 ಲಕ್ಷ 1.5 ಲಕ್ಷ ಸಂಪಾದನೆ ಮಾಡಬಹುದು. ಫ್ರಾನ್ಸ್ಗೆ ಹೋಗ್ತೀನಿ, ಅಲ್ಲಿ ಹೋದ್ರೆ 2 ಲಕ್ಷ 3 ಲಕ್ಷ ಸಂಪಾದನೆ ಮಾಡಬಹುದು. ಹೆಚ್ಚು ಸಂಬಳ ಇರುವ ಕಡೆ ಹೋಗ್ಬೇಕು ಅಂತೇಳಿ ಆಸೆ ಪಡ್ತೇವೆ, ಹೌದಲ್ಲ? ಅಥವಾ ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಪಡ್ತೇವೆ, ಹಲ್ಲೆಲೂಯಾ. ಅಥವಾ ಒಂದು ದೊಡ್ಡ ಮನೆಯನ್ನು ಕಟ್ಟಬೇಕು ಅಂತೇಳಿ ಆಸೆ ಪಡ್ತೇವೆ, ಒಳ್ಳೆಯದೇ, ಕೆಟ್ಟದ್ದು ಯಾವುದಿಲ್ಲ. ಆದ್ರೆ ಇದಕ್ಕಾಗಿ ನಾವು ಪ್ರಾರ್ಥಿಸಲಿಕ್ಕೆ ನಮ್ಮ ಕೈಲಿ ಆದ್ರೆ ಇದು ಸಾಧ್ಯವಿಲ್ಲ. ಆದ್ರೂ ನಾವೇನ್ ಮಾಡ್ತೇವೆ? ಪ್ರಾರ್ಥಿಸ್ತೇವೆ. ದೇವರಿಗೆ ನಮಗೆ ಪರ ಊರಿಗೆ ಕಳಿಸ್ಲಿಕ್ಕೆ ಇಷ್ಟ ಇಲ್ಲ, ಬಿಸ್ನೆಸ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಅಥವಾ ಆ ಮನೆಯ ದೊಡ್ಡದಾದ ಒಂದು ಮನೆಯನ್ನು ಕಟ್ಟಲಿಕ್ಕೆ ಇಷ್ಟ ಇಲ್ಲ ದೇವರಿಗೆ. ಯಾಕೆಂದ್ರೆ ಒಂದು ಪಕ್ಷ ದೊಡ್ಡ ಮನೆಯನ್ನು ಕಟ್ಟಲಿಕ್ಕೆ ಹೋದ್ರೆ ನಾನು ದೊಡ್ಡ ಸಾಲಗಾರನಾಗಿ ಹೋಗ್ತೇನೆ, ಇರೋದನ್ನ ಮಾರಿ ಹೋಗ್ತೇನೆ ಎಂಬುದು ದೇವರಿಗೆ ಚೆನ್ನಾಗಿ ಗೊತ್ತುಂಟು. ಅಥವಾ ಬಿಸ್ನೆಸ್ ಮಾಡಿದ್ರೆ ಆ ಬಿಸ್ನೆಸ್ ಮುಖಾಂತರವಾಗಿ ನಾನು ಎಲ್ಲವನ್ನ ಕಳೆದುಕೊಂಡು ಪಾಪರಾಗಿ ಬಿಡ್ತೇನೆ ಎಂದು ದೇವರಿಗೆ ಗೊತ್ತು. ಅಥವಾ ಪರ ಊರಿಗೆ ಹೋಗ್ತೇನೆ ಅನ್ನೋದನ್ನ ಆಸೆ ಪಟ್ಟು ಹೋಗಿ ಕೊನೆಗೆ 10-15 ಲಕ್ಷ ಖರ್ಚು ಮಾಡಿ ಅಲ್ಲಿ ಹೋಗಿ ಎಲ್ಲವನ್ನ ನಾಶ ಮಾಡ್ಕೊಂಡು ಬಿಡ್ತೇನೆ ಎಂಬುದಾಗಿ ದೇವರಿಗೆ ಗೊತ್ತು. ಕುಟುಂಬದಲ್ಲಿ ಶಾಂತಿ ಸಮಾಧಾನ ಎಲ್ಲವನ್ನ ಹಾಳು ಮಾಡ್ಕೊಳ್ತೇನೆ ದೇವರಿಗೆ ಗೊತ್ತು. ಅದರಿಂದ ದೇವರು ನಮಗೆ ಕೊಡ್ಲಿಕ್ಕೆ ಬರುವುದಿಲ್ಲ. ಆದ್ರೆ ನಾವೇನ್ ಮಾಡ್ತೇವೆ? ಕಾಡ್ತೇವೆ, ಉಪವಾಸ ಮಾಡ್ತೇವೆ. ಬ್ರದರ್, ಫಾದರ್, ಸಿಸ್ಟರ್, ಪ್ರೇಯರ್ ಮಾಡಿ, ನನಗೆ ವೀಸಾ ಬರ್ಲಿಲ್ಲ, ನನಗೆ ವೀಸಾ ಬೇಕು, ಪರವರಿಗೆ ಹೋಗ್ಬೇಕು, ನಾನು ಬಿಸ್ನೆಸ್ ಮಾಡ್ಬೇಕು, ಮನೆ ಕಟ್ಟಬೇಕು, ದುಡ್ಡಿಲ್ಲ, ಆದ್ರೆ ದೇವರು ಕೊಡ್ತಾರೆ ನನಗೆ ಚೆನ್ನಾಗಿ ಗೊತ್ತು. ನನ್ನ ಕೈಲಿ ಹಣನೇ ಇಲ್ಲ, ಆದ್ರೂ ನನಗೆ ದೇವರು ಕೊಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ದೇವರಲ್ಲಿ ತುಂಬಾ ವಿಶ್ವಾಸ ಇಟ್ಟಿದ್ದೇನೆ. ನನ್ನ ಕೈಲಿ ಹಣನೇ ಇಲ್ಲ, ಆದ್ರೂ ನನಗೆ ಈ ಬಿಸ್ನೆಸ್ ಮಾಡ್ಬೇಕು, ಆದ್ರೂ ನನಗೆ ಈ ಬಿಸ್ನೆಸ್ ಮಾಡ್ತೀನಿ, ನನಗೆ ಚೆನ್ನಾಗಿ ಗೊತ್ತು. ದೇವರು ಆಶೀರ್ವದಿಸ್ತಾರೆ, ಎಲ್ಲ ಚೆನ್ನಾಗಿ ಗೊತ್ತು, ಎಲ್ಲ ಚೆನ್ನಾಗಿ ಗೊತ್ತು, ನನಗೆ ನಂಬಿಕೆ ಇದೆ, ದೇವರು ಆಶೀರ್ವದಿಸ್ತಾರೆ ಅಂತ ಹೇಳಿ. ಆದ್ರೆ ದೇವರು ಹೇಳ್ತಾರೆ, ಮಗನೇ, ನನಗೆ ಅದು ಕೊಡ್ಲಿಕ್ಕೆ ಇಷ್ಟ ಇಲ್ಲ. ಕೊಟ್ರೆ ನೀನು ಹಾಳಾಗಿ ಹೋಗ್ತೀಯ, ನಾಶವಾಗಿ ಹೋಗ್ತೀಯ, ಪಾಪರಾಗಿ ಹೋಗ್ತೀಯ, ಇರೋದನ್ನೆಲ್ಲ ಕಳ್ಕೊಂಡ್ ಬಿಡ್ತೀಯ ಎಂಬುದಾಗಿ. ಆದ್ರೆ ನಾವು ಬಿಡೋದಿಲ್ಲ. ಏನ್ ಮಾಡ್ತೇವೆ? ಹಗಲು ರಾತ್ರಿ ಉಪವಾಸ ಮಾಡ್ತೇವೆ. ಎಲ್ಲಾ ಧ್ಯಾನ ಮಂದಿರ ಹತ್ರ, ಎಲ್ಲಾ ಬ್ರದರ್ಗಳ ಹತ್ರ, ಎಲ್ಲಾರ ಹತ್ರ ಹೋಗ್ತೇವೆ. ಅಲ್ಲಿ ಹೋಗೋರುವಾಗಲ್ಲ ನೋಡ್ಬೇಕು, ಕೆಲವರು ಬ್ರದರ್ಗಳು ಪಾದಗಳು ಸಿಕ್ಕಿದ್ರೆ, ನನಗೆ ವಿಷನ್ ಸಿಗ್ತಾ ಇದೆ, ದೇವರು ತೋರಿಸ್ತಾ ಇದ್ದಾರೆ, ಈಗ ನಿನಗೆ ಅದು ಖಂಡಿತವಾಗಿ ಎಲ್ಲ ತಿರುತ್ತದೆ, ನೀನು ಹಾಗೆ ಮಾಡು ಹೀಗೆ ಮಾಡು ಅಂತ ಅಲ್ಲಿ ಒಂದು ಡೋಲ್ ಶುರುವಾಗ್ತದೆ. ಡಮ್ಮರ ಡಮ್ಮರ ಡೋಲ್, ಡಮರ ಡಮರ ಡೋಲ್ ಎಂಬುದಾಗಿ. ಓಕೆ, ದೇವರು ಹೇಳ್ತಾರೆ, ಇಲ್ಲ ಮಗಳೇ, ಇಲ್ಲ ಮಗ, ನೀನು ಹೋಗೋದು ನನಗೆ ಇಷ್ಟ ಇಲ್ಲ, ನೀನು ಹೋದ್ರೆ ತುಂಬಾ ಕಷ್ಟಪಡ್ತೀಯ ಎಂಬುದಾಗಿ. ಆದರೂ ನಮ್ಮ ದೇಹ ದಂಡನೆಯನ್ನು ಮಾಡಿ ಉಪವಾಸ ಪ್ರಾರ್ಥನೆಯಲ್ಲಿ ಹೋಗುವಾಗ ಕೊನೆಗೆ ದೇವರು ಎಣಿಸ್ತಾರೆ, ಅಯ್ಯೋ ನನಗೆ ಇಷ್ಟ ಇಲ್ಲ, ಆದ್ರೂ ಇವನು ನನಗೋಸ್ಕರವಾಗಿ ದೇಹ ದಂಡನೆ ಮಾಡಿ ಉಪವಾಸ ಮಾಡಿ ಈಗ ಇವನು ಹಗಲು ರಾತ್ರಿ ಸೊರಗಿ ಹೋಗ್ತಾ ಇದ್ದಾನಲ್ಲ, ಏನ್ ಮಾಡುವುದು ಎಂಬುದಾಗಿ ಏನ್ ಮಾಡ್ತಾರೆ? ತಂದೆ ಹತ್ರ ಮಗು ಕೇಳಬೇಕಾದ್ರೆ ತಂದೆ ಕೊಡದೇ ಇರ್ತಾನ, ಕಾಡಿ ಬೇಡಿ ಕೊಡುವಾಗ ಕೇಳುವಾಗ ಕೊಡದೇ ಇರ್ತಾರ. ಕೊನೆಗೆ ದೇವರು ಹೇಳ್ತಾರೆ, ಆಯ್ತು ನಾನು ನಿನಗೆ ಕೊಡ್ತೇನೆ, ಇಷ್ಟೇ, ನಾನು ನಿನಗೆ ಕೊಡ್ತೇನೆ. ದೇವರು ಕೊಟ್ಟು ಬಿಡ್ತಾರೆ. ಆದ್ರೆ ಕೊಟ್ಟು ಬಿಡುವಾಗ ಒಂದು ನಿರ್ಧಾರವನ್ನು ದೇವರು ಮಾಡ್ತಾನೆ, ನಾನು ನಿನಗೆ ಕೊಡ್ತಾ ಇದ್ದೇನೆ, ಆದ್ರೆ ಕೊಟ್ಟಾದ ಮೇಲೆ ಮತ್ತೆ ಬರುವಂತಹ ಸಮಸ್ಯೆಗೆ ನಾನು ಕಾರಣನಲ್ಲ, ಮತ್ತೆ ಪರಿಹಾರಕ್ಕೆ ನಾನು ಕಾರಣನಲ್ಲ ಎಂಬುದಾಗಿ ದೇವರು ಹೇಳ್ತಾರೆ. ಪ್ರಿಯರೇ, ಪ್ರತಿಯೊಬ್ಬರಿಗೂ ನಮಗೆ ಹೇಳ್ತಾರೆ, ನಾನು ನಿಮಗೆ ಕೊಡ್ತೇನೆ, ನೀನು ಉಪವಾಸ ಪ್ರಾರ್ಥನೆಗೆ ನೀನು ಕುತ್ಕೊಳ್ತಾ ಇರೋದ್ರಿಂದ ನಾನು ನಿನಗೆ ಕೊಡ್ತೇನೆ. ಯಾಕೆ? ನೀನು ಉಪವಾಸ ಮಾಡೋದು ನನಗೆ ಇಷ್ಟ ಇಲ್ಲ, ನೀನು ನನ್ನ ಮಗಳು, ನನ್ನ ಮಗನು, ನನಗಿಷ್ಟವಿಲ್ಲ, ನನಗೆ ಇಷ್ಟವಿಲ್ಲದ್ರೆ, ನನ್ನ ಚಿತ್ತವಿಲ್ಲದ್ರೆ ನೀನು ಮಾಡಬೇಕು ಅಂತಿದ್ದೀಯ, ಆದ್ರೆ ನಿನಗೆ ಕೊಟ್ಟು ಬಿಡ್ತಾ ಇದ್ದೇನೆ. ಆದ್ರೆ ಮುಂದೆ ಬರೋದಕ್ಕೆ ನಾನು ಹೊಣೆಗಾರನಲ್ಲ. ನೋಡಿ, ಮೊದಲು
ಮನೆ ಕಟ್ಟಲಿಕ್ಕೆ ಶುರು ಮಾಡಿದ ತಕ್ಷಣ ಅವ್ರು 2 ಲಕ್ಷ ಕೊಟ್ರು, ಇವ್ರು 1 ಲಕ್ಷ ಕೊಟ್ರು, ಅವ್ರ 5 ಲಕ್ಷ ಕೊಟ್ರು, ಬ್ಯಾಂಕಿಗೆ ಹೋದೆ 25 ಲಕ್ಷ ಆಯ್ತು, ಎಲ್ಲ ಆಯ್ತು. 60 ಲಕ್ಷ ಹೇಗೆ ಬಂತು ಗೊತ್ತಿಲ್ಲ, 65 ಲಕ್ಷ ಮನೆ ಆಗ್ಬಿಡ್ತು. ಅಯ್ಯೋ 4 ಬೆಡ್ರೂಮು 5 ಬೆಡ್ರೂಮು, ಒಳ್ಳೆ ಪಾರ್ಕಿಂಗು. ದೇವ್ರು ಎಷ್ಟು ಒಳ್ಳೆಯವರಪ್ಪ, ಎಂತ ಮನೆ ಕೊಟ್ರು ನೋಡಿದ್ರ. ದೇವ್ರು ನನಗೆಲ್ಲ ತಿಳಿಸ್ಬಿಟ್ರು, ದೇವ್ರು ನಾನು ಎಷ್ಟು ಪ್ರೀತಿಸ್ತಾರೆ ಅಂತ ನೋಡಿದ್ರ. ಇನ್ನೊಂದ್ ಕಡೆ ಬಿಸ್ನೆಸ್ 1 ತಿಂಗಳು 2 ತಿಂಗಳು, ಏನ್ ಸ್ಟೇಟಸ್, ಏನ್ ಕಾರು, ಏನ್ ಸ್ಕೂಟ್ರು, ಏನ್ ಸ್ಟೈಲು, ಅಪ್ಪ 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 ಏನ್ ಇನ್ವೆಸ್ಟ್ಮೆಂಟ್ ನೋಡಿದ. ದೇವ್ರು ಎಷ್ಟು ಆಶೀರ್ವದಿಸ್ಬಿಟ್ರು. ದೇವ್ರು ನನ್ನ ಜೊತೆ ಇದ್ದಾರೆ. ವೀಸಾ ಬಂದ್ಬಿಡ್ತು, ಹೋಗ್ತೀನಿ. ನೋಡ್ದ ಸಂಬಳ, ಒಳ್ಳೆ ಸಂಬಳ ಸಿಗ್ತದೆ. ಆಯ್ತು, ನನಗೆ ಹೋಗ್ಲಿಕ್ಕೆ, ಫ್ರಾನ್ಸ್ಗೆ ಹೋಗ್ಲಿಕ್ಕೆ, ಇಸ್ರಾಯಲ್ ಹೋಗ್ಲಿಕ್ಕೆ ಎಲ್ಲ ಆಗಿ ಹೋಯ್ತು. ಹೋದೆ, 1 ತಿಂಗಳು ಹೋಯ್ತು, 2 ತಿಂಗಳು ಹೋಯ್ತು. ತುಂಬಾ ಸಂತೋಷ ಕಣಪ್ಪ, ಕಂಗ್ರಾಚುಲೇಷನ್. ಆದರೆ ಮನೆ ಕಟ್ಟಿ, ಮನೆ ಒಕ್ಕಲು, ಹೌಸ್ ವಾಮ್, ಮನೆ ಗೃಹ ಪ್ರವೇಶ ಆಯ್ತು. 3 ತಿಂಗಳಾದ್ಮೇಲೆ ಗಂಟೆ ಶುರುವಾಯ್ತು. ಬಡ್ಡಿಯವರು ಮನೆಗೆ ಬರ್ಲಿಕ್ಕೆ, ಹಣ ಕೊಟ್ಟವರು ವಾಪಸ್ ಬರ್ಲಿಕ್ಕೆ. ಆಗ ಶುರುವಾಯ್ತು ತಿರ್ಗಾ, ದೇವರೇ ದೇವರೇ, ರಾತ್ರಿ ದೊಡ್ಡ ಮನೆ ಕಟ್ಟಿದ್ದೀನಿ, ನಿದ್ರೆ ಇಲ್ಲ, ನಿದ್ರೆ ಬರ್ತಾ ಇಲ್ಲ, ಊಟ ಮಾಡಕ್ ಆಗ್ತಾ ಇಲ್ಲ, ಮನೆಯೊಳಗಡೆ ಇರ್ಲಿಕ್ಕೆ ಆಗ್ತಾ ಇಲ್ಲ, ಮನೆ ಹೊರಗೆ ಯಾರ್ಯಾರು ಮನೆಯಲ್ಲಿ ಬಂದ್ರೆ ಮನೆ ಒಳಗಡೆ ಇದ್ರು, ಮನೆ ಒಳಗಡೆಯಿಂದ ಬೀಗ. ದೇವರೇ ದೇವರೇ, ಆಗ ತಿರ್ಗಾ ಶುರು ಮಾಡು. ಅದೇ ಸಿಸ್ಟರ್, ಉಪವಾಸ ಅಂತೆ, ಧ್ಯಾನ ಮಂದಿರಗಳಂತೆ. ದೇವ್ರು ಹೇಳ್ತಾರೆ, ನಾನು ಅವತ್ತೇ ನಿನಗೆ ಕೊಡ್ಲಿಕ್ಕೆ ಮನಸ್ಸಿರ್ಲಿಲ್ಲ, ಆದ್ರೆ ನೀನು ಉಪವಾಸ ಮಾಡಿ ಕಾಡಿ ಬೇಡಿ ಕುತ್ಕೊಂಡಿದ್ರೆ ನಾನು ನಿನಗೆ ಕೊಟ್ಬಿಟ್ಟೆ. ಈಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನೀನು ಅನುಭವಿಸೋದನ್ನ ಅನುಭವಿಸಲೇಬೇಕು ಅಂತ ಹೇಳಿ ದೇವರು ಬಿಟ್ಟು ಬಿಡುತ್ತೆ. ಅದಕ್ಕೆ ನೋಡಿ, ಎಷ್ಟೋ ಜನ ಇರುವಂತ ಸಾಲ ಮಾಡಿ ಕಟ್ಟಿದಂತ ಮನೆಯನ್ನ ಹರಾಜಿಗೆ ಹೋಗ್ಬಿಡ್ತದೆ, ರಸ್ತೆಗೆ ಬಂದು ಬಿಡ್ತಾರೆ. ಬಡ್ಡಿ ಕೊಡ್ಲಿಕ್ಕಾಗದೆ ಇರ್ಲಿಕ್ಕೆ ಇರೋದನ್ನೆಲ್ಲ ಮಾರಿ ಬಿಡ್ತಾರೆ. ಕೊನೆಯ ತನಕ ಸಫರಿಂಗ್ ಸಫರಿಂಗ್ ಸಫರಿಂಗ್. ಕಾರಣ ದೇವರು ಹೇಳ್ತಾರೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನೀನು ನನ್ನ ಕೈಯಿಂದ ಕಿತ್ತುಕೊಂಡೆ ಎಂಬುದಾಗಿ. ಎರಡನೇದಾಗಿ ನೋಡ್ತೇವೆ, ಬಿಸ್ನೆಸ್. 5 ತಿಂಗಳಾಯ್ತು, 6 ತಿಂಗಳಾಯ್ತು, ಅಲ್ಲಿಯೂ ಬಡ್ಡಿ ಕತೆ, ಅಲ್ಲಿಯೂ ಬಿಸ್ನೆಸ್ ಅಲ್ಲಿ ಸಮಸ್ಯೆ, ಕಾಂಪಿಟೇಷನ್, ಎಲ್ಲ ಲಾಸ್. ತಿರ್ಗಾ ಬ್ರದರ್, ಫಾದರ್, ಸಿಸ್ಟರ್, ಧ್ಯಾನ ಮಂದಿರಗಳು, ಪ್ರಾರ್ಥನೆ, ಅಲ್ಲಿ ಬರ್ತಾನೆ, ಇಲ್ಲಿ ಬರ್ತಾನೆ. ಮುಗೀತು ಕತೆ. ದೇವ್ರು ಹೇಳಿದೆ, ನಾನು ಅವತ್ತೇ ಹೇಳಿದೆ, ನನಗಿಷ್ಟ ಇಲ್ಲ, ನೀನು ಬಲವಂತವಾಗಿ ನನ್ನ ಕೈಯಿಂದ ಕಿತ್ಕೊಂಡಿದ್ಯಾ. ಪೂರ್ತಿ ಪಾಪ, ಎಲ್ಲಿ ಹೋದ್ರೂ ಸಾಲ, ಸ್ನೇಹಿತರ ಹತ್ರ ಸಾಲ, ಬ್ಯಾಂಕ್ ಅಲ್ಲಿ ಸಾಲ, ಹೊರಗಡೆ ಸಾಲ, ಎಲ್ಲ ಸಾಲ. ಪರವರು ನಾನು ಫ್ರಾನ್ಸ್ಗೆ ಹೋಗ್ಬಿಟ್ಟೆ, ಇಸ್ರಾಯಲ್ಗೆ ಹೋಗ್ಬಿಟ್ಟ. ಇಲ್ಲಿಂದ ಹೋಗ್ಬೇಕಾದ್ರೆ ಏಜೆಂಟ್ ತುಂಬಾ ಪ್ರೀತಿ ಮಾಡಿ ಕರ್ಕೊಂಡು ಹೋದ. 10 ಲಕ್ಷ 15 ಲಕ್ಷ ಕೊಟ್ಟಿದ್ದಾಯ್ತು. ಪರವೂರಿಗೆ ಹೋಗಿದ್ದ ತಕ್ಷಣ ಅಲ್ಲಿ 3 ತಿಂಗಳಿಗೆ ನಿನಗೆ ಗೊತ್ತಿಲ್ಲದೇನೆ ನಿನ್ನ ವೀಸಾನ ಕ್ಯಾನ್ಸಲ್ ಮಾಡಿ ಇನ್ನೊಬ್ಬರಿಗೆ ಕೊಟ್ಟುಬಿಟ್ಟ. ಭರತನಾಟ್ಯ ಶುರುವಾಯ್ತು. ಅಯ್ಯಯ್ಯೋ ಏನ್ ಮಾಡೋದು, ಅಯ್ಯಯ್ಯೋ ಏನ್ ಮಾಡೋದು, ಅಪ್ಪ, ಫಾದರ್, ಬ್ರದರ್, ಸಿಸ್ಟರ್, ದೇವರೇ, ಧ್ಯಾನ ಮಂದಿರಗಳಂತೆ, ಅದೇ ಅಂತ ದೇವ್ರು ಹೇಳ್ತಾರೆ, ನನಗೆ ಇಷ್ಟ ಇರ್ಲಿಲ್ಲ, ನಿನಗೆ ಕೊಟ್ಟೆ. ಅಯ್ಯೋ ಹೋದೆ, ನನ್ನ ಮನೆಯಿಂದ ಬಂದೆ, ನನ್ನ ಗಂಡ ಹಿಂಗಾಗ್ಬಿಟ್ಟಿದ್ದಾನೆ, ಬೇರೆ ಯಾರೋ ಜೊತೆ ಇದ್ದಾನೆ. ಅಯ್ಯೋ ನಾನು ಇಲ್ಲಿ ಬಂದೆ, ನನ್ನ ಹೆಂಡತಿ ಯಾರೋ ಜೊತೆ ಇದ್ದಾರೆ. ಅಯ್ಯೋ ನನ್ನ ಮಕ್ಕಳು ಕಂಗಾಲಾಗಿ ಬಿಟ್ಟಿದ್ದಾರೆ. ಅಯ್ಯೋ ಏನ್ ಮಾಡೋದನ್ನು ಗೊತ್ತಿಲ್ವಲ್ಲಪ್ಪ. ದುಡ್ಡು ಮಾತ್ರ ಕಳಿಸ್ತಾ ಇದೆಯಾ. ಮನೆ ಹಾಳಾಗಿ ಹೋಗಿದೆ, ಕುಟುಂಬ ಛಿದ್ರವಾಗಿ ಹೋಗಿದೆ. ಕೂಗಿದ್ರು ಇಲ್ಲ, ಕಿರ್ಚಿದ್ರು ಇಲ್ಲ. ಪ್ರಿಯ ದೇವರ ಕೈಯಿಂದ ನಾವು ಕಿತ್ತುಕೊಂಡು ಬಿಡ್ತೇವೆ. ಹಲ್ಲೆಲೂಯಾ. ದೇವರ ಚಿತ್ತಕ್ಕೆ ನಮ್ಮನ್ನು ಬಿಟ್ಟು ಕೊಡಬೇಕು. ಇಲ್ಲಿ ಈ ಅಹಾಬನ ಪ್ರಾರ್ಥನೆ ಮಾಡಿ 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 ಕೊನೆಗೆ ದೇವರವರ ಮೇಲೆ ಕರುಣೆ ತೋರಿಸ್ಬಿಡ್ತಾರೆ. ಆದ್ರೆ ಕೊನೆಗೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ, ನಿನ್ನ ಮಗನ ಮೇಲೆ, ನಿನ್ನ ಮಗನ ಕಾಲದಲ್ಲಿ ಅವನ ಮನೆಯವರ ಮೇಲೆ ನಾನು ಬರ ಮಾಡ್ತೇನೆ ಎಂಬುದಾಗಿ. ಮಾಡಿದ್ದುಣ್ಣೋ ಮಹಾರಾಯ. ಎಸ್ಕೇಪ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಜೀವನದಲ್ಲಿ. ಪ್ರಿಯರೇ, ನಾವು ಆ ಅಹಾಬನನ್ನ ನಾವು ನೋಡ್ತೇವೆ. ಅವನು ದೇವರ ಮುಂದೆ ಉಪವಾಸ ಮಾಡಿ ಗೋಣಿತಟ್ಟನ್ನ ಸುತ್ತಿಕೊಂಡು ಅವನು ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡ. ಪ್ರಿಯರೇ, ಈ ಅಹಾಬನನ್ನ ಕಂಡರಿದುಕೊಂಡೇ ಆಗಿರಬಹುದು, ಆತನ ತಿಳಿದುಕೊಂಡೇ ಆಗಿರಬಹುದು. ತಪ್ಪು ಮಾಡಿದಂತ ದಾವೀದ ಈ 51ನೆಯ ಕೀರ್ತನೆಯ ಮುಖಾಂತರವಾಗಿ ಹಗಲು 40 ದಿನ ಉಪವಾಸ ಮಾಡಿ, ಹಗಲಿರುಳು ಉಪವಾಸ ಮಾಡಿ 51ನೆಯ ಕೀರ್ತನೆಯನ್ನು ಬರೆದಂಥದ್ದು. ಅದಕ್ಕೆ ಇವತ್ತು ಕೀರ್ತನೆ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ. ಅದೇ ವಾಕ್ಯ ಕೀರ್ತನೆ ನಮ್ಮ ಮುಂದೆ ಇದೆ. 51ನೆಯ ಕೀರ್ತನೆ, ಕೃಪಾಳು ದೇವ ಕರುಣಿಸೆನ್ನನು, ಕರುಣಾನಿಧಿ ಅಳಿಸನ್ನ ದೋಷವನ್ನ ತೊಳೆ ಪೂರ್ತಿಯಾಗಿ ಪಾಪದಿಂದನ್ನು
ದೋಷ ಪರಿಹರಿಸಿ ಶುದ್ಧಗೊಳಿಸೆಂದನು. ಒಪ್ಪಿಕೊಂಡನಿದು ನಾನೇ ಅಪರಾಧಿ, ಕಟ್ಟಿದಂತಿದೆ ಕಣ್ಣಿಗೆ ನನ್ನ ಪಾಪ ದಿನವಿಡೀ. ಹೌದು ದೇವ, ನಿನಗೆ ನನ್ನ ದ್ರೋಹವೆಸಗಿದೆ, ನಿನ್ನ ಕಣ್ಣಿಗೆ ನಾನು ಕೆಟ್ಟದ್ದನ್ನೇ ಮಾಡಿದೆ, ನಿನ್ನ ನಿರ್ಣಯವು ನ್ಯಾಯಯುತ, ನೀನು ನೀಡುವ ತೀರ್ಪು ನಿರ್ಲಿಪ್ತ ಎಂಬುದಾಗಿ ಈ ದಾವೀದನ ಪ್ರಾರ್ಥನೆಯೇ ಆಹಾಬನ ಪ್ರಾರ್ಥನೆಯಾಗಿತ್ತು. ಕಳೆದುಕೊಂಡಿದ್ದೇನೆ ಎಲ್ಲವನ್ನ, ಅದರಿಂದ ಹರ್ಷಾನಂದವನ್ನ ಮೊಳಗಿಸು, ಆಗ ನನ್ನ ಮುರಿದೋದ ಎಲುಬು ಸರಿಯಾಗ್ತದೆ ಎಂಬುದಾಗಿ. ತಪ್ಪಿಸಲೇನು ಸ್ವಾಮಿ ದೇವ ನನ್ನ ರಕ್ತಾಪರಾಧದಿಂದ, ನಿನ್ನ ಸತ್ಯಸಂಧತೆಯನ್ನು ಸಾರುವೆ ಮುಕ್ತ ಕಂಠದಿಂದ ಎಂಬುದಾಗಿ ಆಹಾಬ ಬೊಬ್ಬೆ ಆಗ್ತಾನೆ. ರಕ್ತಾಪರಾಧ ಮಾಡಿದ್ದೇನೆ, ಮತ್ತೊಬ್ಬರ ರಕ್ತಕ್ಕೆ ಕಾರಣನಾಗಿದ್ದೇನೆ, ಕೊಲೆಗೆ ಕಾರಣನಾಗಿದ್ದೇನೆ, ನನ್ನ ಹೆಂಡತಿಯ ನಿಮಿತ್ತವಾಗಿ ಸೇರಿಕೊಂಡು ನಾನು ಮಾಡಬಾರದನ್ನ ಮಾಡಿಬಿಟ್ಟಿದ್ದೇನೆ, ತಪ್ಪಿಸನೇನು ಸ್ವಾಮಿ. ರಕ್ತಾಪರಾಧದಿಂದ ನಿನ್ನ ಸತ್ಯಸಂಧತೆಯನ್ನು ನಾನು ಸಾರ್ತೇನೆ. ನೋಡಿ, ನಾವು ಸಾಗಿ ಮಾಡ್ತೀವಲ್ಲ, ಸ್ವಾಮಿ ಇದರಿಂದ ಬಿಡುಗಡೆ ಮಾಡ್ಬಿಟ್ರೆ ನಾನು ನಿಮ್ಗೆ ಸಾಕ್ಷಿ ಹೇಳ್ಬಿಡ್ತೇನೆ. ಕೆಲವರು ನೋಡ್ಬೇಕು ಡೈಲಾಗ್ಗಳು, ಓ ಒಬ್ಬ ಜೀವನದಲ್ಲಿ ಒಂದು ಅದ್ಭುತ ನಡೀಬೇಕಂತೆ, ಅದ್ಭುತ ನಡೆದ್ರೆ ಬಂದು ಸಾಕ್ಷಿ ಹೇಳ್ಬಿಡ್ತಾರಂತೆ. ಎಷ್ಟು ಒಳ್ಳೆ ವಿಶ್ವಾಸ ಅಲ್ಲ ನಮ್ಮದು. ಒಂದು ಮಗು ಇಲ್ಲ, ಮಗು ಆಗ್ಬಿಟ್ರೆ ಸಾಕ್ಷಿ ಹೇಳ್ಬಿಡ್ತಾನೆ. ಒಂದು ರೋಗ, ಮಾರಕವಾದ ರೋಗ ಗುಣ ಆಗ್ಬಿಟ್ರೆ ಒಂದು ಸಾಕ್ಷಿ ಹೇಳ್ಬಿಡ್ತಾನೆ. ನನಗೆ ಮನೆ ಇಲ್ಲ, ಮನೆ ಕಟ್ಬಿಟ್ರೆ ನಾನು ಸಾಕ್ಷಿ ಹೇಳ್ಬಿಡ್ತೇನೆ. ನನಗೆ ಕೆಲಸ ಇಲ್ಲ, ಕೆಲಸ ಸಿಕ್ಬಿಟ್ರೆ ಸಾಕ್ಷಿ ಹೇಳ್ಬಿಡ್ತೀನಿ. ಸತ್ತೋಗ್ಬೇಕು ಅಂತಿದ್ದೇವೆ, ನಾಳೆ ಸತ್ತೋಗ್ತೀನಿ ಡಾಕ್ಟರ್ ಹೇಳ್ತಾರೆ, ಇವತ್ತು ಜೀವಂತ ಆಗ್ಬಿಟ್ರೆ ನಾಳೆ ಬಂದು ಸಾಕ್ಷಿ ಹೇಳ್ಬಿಡ್ತೀನಿ. ನನ್ ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಸರಿ ಆಗ್ಬಿಟ್ರೆ ನಾನು ಸಾಕ್ಷಿ ಹೇಳ್ತೀನಿ. ನನ್ನ ಮಗ ಪರಿವರ್ತನೆ ಅಂದ್ಬಿಟ್ರೆ ಸಾಕ್ಷಿ ಹೇಳ್ಬಿಡ್ತೀನಿ. ಒಳ್ಳೆ ಇಸ್ತ್ರಿ ಮಾಡ್ತೀವಲ್ಲ, ಒಳ್ಳೆ ಐರನ್ ಬಾಕ್ಸ್ ನಮ್ದು. ಈ ಒಂದು ಸಾಕ್ಷಿ ಹೇಳಕ್ಕೆ ದೇವರ ಅಷ್ಟು ದೊಡ್ಡ ಅದ್ಭುತಗಳನ್ನ ಮಾಡ್ಬೇಕು ನಮ್ಮ ಮುಂದೆ. ಎಷ್ಟು ಬೋಗಸ್ ಅಲ್ಲ ನಾವು, ಎಷ್ಟು 420 ಕೆಲಸ ಮಾಡ್ತೀವಲ್ಲ ನಾವು. ನಮ್ಮ ಸ್ವಾರ್ಥ ಸಾಧನೆಗಾಗಿ ದೇವರ ಚಿತ್ತವನ್ನ ಕಂಡುಕೊಳ್ಳದೆ, ದೇವರ ಇಷ್ಟಾರ್ಥವನ್ನು ಅರಿತುಕೊಳ್ಳದೆ, ನಾವು ದೇವರಿಂದ ಪಡೆದುಕೊಳ್ಳುವುದನ್ನು ದೊಡ್ಡ ಶಿಖರವಾಗಿ ಪಡೆದುಕೊಳ್ಳುತ್ತಾ ಬರೀ ನಾನು ಸಾಕ್ಷಿ ಹೇಳ್ತೇನೆ ಅನ್ನೋ ಈ ಒಂದು ವಿಷಯನ ಇಟ್ಕೊಂಡು ನಾವು ನಡೆಯೋದು. ಒಂದು ಪಕ್ಷ ಸಿಕ್ಲಿಲ್ವಾ, ಅಲ್ಲಿ ಪೂಜಾರಿ ಹತ್ರ ಗಂಟೆ ಸಾಕ್ಷಿ, ಇಲ್ಲಾಂದ್ರೆ ಅಲ್ಲಿ ಮಾಟ ಮಂತ್ರದ ಹತ್ರ ಸಾಕ್ಷಿ, ಇಲ್ಲಾಂದ್ರೆ ಇದ್ದದ್ದೇ ಇದೆಯಲ್ಲ, ಈ ಸಭೆ ಇಲ್ಲಾಂದ್ರೆ ಆ ಸಭೆ, ಆ ಸಭೆ ಇಲ್ಲಾಂದ್ರೆ ಈ ಸಭೆ, ಈ ಬ್ರದರ್ ಇಲ್ಲಾಂದ್ರೆ ಆ ಬ್ರದರ್, ಆ ಬ್ರದರ್ ಇಲ್ಲಾಂದ್ರೆ ಈ ಸಿಸ್ಟರ್, ಈ ಸಾಮ್ಯಾರ ಇಲ್ಲಾಂದ್ರೆ ಇನ್ನೊಂದು ಸಾಮ್ಯಾರ, ಇನ್ನೊಂದು ಸಾಮ್ಯಾರ ಇನ್ನೊಂದು ಸಾಮ್ಯಾರ. ಪ್ರಿಯ ಆಳವಾಗಿ ಧ್ಯಾನಿಸಬೇಕು. ಅಂದರೆ ಈ ದಿನದ ಈ ನಾಬೋತನ ಕಥೆಯಲ್ಲಿ ನಾವು ಧ್ಯಾನಿಸಬೇಕು. ನಾನು ಮಾಡಿದ ಯಾವುದೇ ಅಪರಾಧಕ್ಕೆ ಶಿಕ್ಷೆ ಖಂಡಿತವಾಗಿ ಉಂಟು, ಆದರೆ ಆ ಶಿಕ್ಷೆಯನ್ನು ನಾವೇ ಪಡೆದುಕೊಳ್ಳುವುದು ಒಳ್ಳೆಯದು. ದೇವರೇ, ನೀವು ನಮ್ಮ ಮೇಲೆ ವಿಧಿಸಬೇಕಾಗಿರುವಂತಹ ಶಿಕ್ಷೆಯನ್ನು ಕಡಿಮೆ ಮಾಡಿ ಅದನ್ನು ನನ್ನನ್ನು ಒರೆಸಿಬಿಡಿ ಸ್ವಾಮಿ, ಸಹಿಸುವ ಶಕ್ತಿಯನ್ನು ಕೊಡಿರಿ ಸ್ವಾಮಿ ಎಂಬುದಾಗಿ. ಇಲ್ಲದಿದ್ದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳ ತಲೆಯ ಮೇಲೆ ಈ ಘೋರವಾದ ಪಾಪದ ನಿಮಿತ್ತವಾಗಿ ಅವರು ಅನುಭವಿಸಬೇಕಾಗುತ್ತದೆ. ಅದರಿಂದ ನಮ್ಮ ವಂಚನೆಯ ಮುಖಾಂತರ, ನಿಂದನೆಯ ಮೂಲಕವಾಗಿ ಮತ್ತೊಬ್ಬರ ಜೀವನವನ್ನ, ಕುಟುಂಬವನ್ನ, ವ್ಯಕ್ತಿಗಳನ್ನ ನಾಶ ಮಾಡಲು, ಕೊಲೆ ಮಾಡಲು ಅಥವಾ ದೂಷಿಸಲು, ನಿಂದಿಸಲು ಅಥವಾ ಯಾವುದೇ ವಿಧದಲ್ಲಿ ನಾವು ಮೋಸಗಾರರಾಗಿ ದೇವರ ಮುಂದೆ ಇದ್ದರೆ ಹಿಂದೆ ನಾವು ಕ್ಷಮೆ ಯಾಚಿಸಬೇಕು. ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳಬೇಕು. ಖಂಡಿತವಾಗಿ ಪ್ರಿಯರೇ, ವಾಕ್ಯವನ್ನು ಆಲಿಸ್ತಾ ಇದ್ರೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಸಾರಿರಿ ಪ್ರಿಯರೇ, ಪ್ರತಿಯೊಬ್ಬರಿಗೂ ಪ್ರಿಯರೇ. ಫೇಸ್ಬುಕ್ ನಲ್ಲಿ ದಿನಂಪ್ರತಿ ಬೆಳಗಿನ ಜಾವದಲ್ಲಿ ಇಟ್ಟಿಟ್ಟು ಫೇಸ್ಬುಕ್ ಲಿಂಕ್ ಬರ್ತದೆ ಪ್ರಿಯರೇ, ಆ ಲಿಂಕ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಲಿಂಕ್ ಆಗಿದೆ, ದಯವಿಟ್ಟು ಅದನ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ. ಆ ಲಿಂಕ್ ನ ಒಂದು ಸಾರಿ ಮುಟ್ಟಿ ಸಬ್ಸ್ಕ್ರೈಬ್ ಆಗಿ, ಆ ಗಂಟೆಯನ್ನು ಮುಟ್ಟಿ ಸಬ್ಸ್ಕ್ರೈಬ್ ಆಗಿ ಪ್ರಿಯರೇ. ಯಾಕಂದರೆ ದೇವರ ವಾಕ್ಯಕ್ಕೆ ಮಹತ್ವನ ತರುವಂತದ್ದಾಗಿದೆ. ಅದು ಸಾವಿರಾರು ಲಕ್ಷಾಂತರ ಜನವನ್ನ ನೋಡುವಂತದ್ದಾಗಿದೆ ಪ್ರಿಯರೇ. ಅದರಿಂದ ನೀವೆಲ್ಲರೂ ಅದನ್ನ ಸಬ್ಸ್ಕ್ರೈಬ್ ಮಾಡುವಾಗ ಪ್ರೈಸ್ ದಿ ಲಾರ್ಡ್ ಎಂದು ಹೇಳುವಂತಹ ಒಂದು ಮಹತ್ವ ಅಲ್ಲಿದೆ. ದೇವರನ್ನ ಸಾರುತ್ತೇನೆ, ನಾನು ಸಾರುತ್ತೇನೆ ಎಂಬಂತ ಒಂದು ಸಾಕ್ಷಿಯಾಗಿದೆ ನೀವು ಸಬ್ಸ್ಕ್ರೈಬ್ ಮಾಡುವಂತಹ ಆ ಒಂದು ಕಾರ್ಯ. ಈಗ ನೀವು ಕೇಳುವಂತಹ ವರ್ಡ್ ಆಫ್ ಗಾಡ್ ನ ನೀವು ಶೇರ್ ಮಾಡಬೇಕಾದ್ರೆ ಅದು ದೇವರ ನಾಮವನ್ನು ನೀವು ಮಹಿಮೆ ಪಡಿಸ್ತೀರಿ ಎಂಬುದಾದಂತಹ ಅರ್ಥವನ್ನ ಸೂಚಿಸುತ್ತದೆ. ದೇವರಿಗೆ ನಾನು ಸಾಕ್ಷಿಯಾಗಿದ್ದೇನೆ ಎಂಬುದಂತ ಅರ್ಥವನ್ನ ಸೂಚಿಸುತ್ತದೆ ಪ್ರಿಯರೇ. ಅದರಿಂದ ದಯವಿಟ್ಟು ಯೂಟ್ಯೂಬ್ ನಲ್ಲಿ ಬರುವಂತದ್ದನ್ನ, ಫೇಸ್ಬುಕ್ ಅಲ್ಲಿ ಕಾಣುವಂತದ್ದನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಕೊಡುವಂತಹ ಲಿಂಕ್ ಗಳನ್ನ ದಯವಿಟ್ಟು ಓಪನ್ ಮಾಡಿ, ಅವುಗಳನ್ನ ನೋಡಿ. ಯಾಕೆಂದ್ರೆ ಬರುವ ದಿನದಲ್ಲಿ ಹೆಚ್ಚಾಗಿ
ಯೂಟ್ಯೂಬ್ ಚಾನೆಲ್ ಲೈವ್ ಕೊಡ್ಲಿಕ್ಕೆ ನಿಮ್ಮ ಸಹಾಯ ನನಗೆ ತುಂಬಾ ಬೇಕಾಗಿದೆ. ಪ್ರಿಯ, ಹಣ ಸಹಾಯ ನಿಮ್ಮ ಹತ್ರ ನಾನು ಕೇಳ್ತಾ ಇಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಆ ಗ್ರೂಪ್ ನಲ್ಲಿ ನೀವು ಸೇರಿ. ಸ್ವರ್ಗೀಯ ಯಾತ್ರೆ ಎಂಬುದಾದ ಲಿಂಕ್ಗೆ ಹೋದಾಗ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಪ್ರಿಯರೇ, ದೇವರ ವಾಕ್ಯವನ್ನ ನಾವೆಲ್ಲರೂ ಸಾರಬೇಕು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಪ್ರೀತಿಯ ನಲಮೆ ಸಹೋದರ ಬ್ರದರ್ ರೋಸಾರಿಯೋ ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 09902423181. God bless you.